66 ದಿನಗಳಿಂದ ಉಪದೇಶ ಹೊರಡಿಲ್ಲ, ಆದ್ರೆ ಒಬ್ಬ ಶ್ರಾವಕನು ಕಮ್ಮಿ ಆಗಿಲ್ಲ. ಉಪಸರ್ಗ ನಿವಾರಣೆ ಮಾಡೋ ಭಾವ ಇದು ಪಾಪ ಭಾವ ಇದೆ. ಈ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಸ್ತುತಿ ರಚನೆ ಮಾಡಿದ್ರು. ಇದು ಮಾನತುಂಗ ಸ್ವಾಮಿಯ ಅವಿನಯ ಇದೆ. तुम अपमान करते हो उनका. अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಅಷ್ಟಾನಿಕ ಮಹಾಪರ್ವದ ನಿಮಿತ್ತವಾಗಿ ಧರ್ಮ ಚರ್ಚೆಯನ್ನು ಮಾಡೋದಿದೆ. ಐದಾರು ವರ್ಷಗಳ ಹಿಂದೆ ಒಮ್ಮೆ ಭಕ್ತಾಂಬರದ ಚರ್ಚೆ ಮಾಡಿದ್ವಿ. ಬಹಳಷ್ಟು ಜನ ಇರ್ಲಿಲ್ಲ ಅನ್ಸುತ್ತೆ ಇಲ್ಲಿ. ಕೋಟೆ ಬಸ್ಕೇಲಿ ಮಾಡಿದ್ವಿ. ಎಷ್ಟು ಜನ ಇದ್ರಿ? 4-5 ಜನ. इतने लोग तो थे, ಬಾಕಿ ಯಾರು ಇರ್ಲಿಲ್ಲ. ಭಕ್ತಾಂಬರ ಸ್ತೋತ್ರ ಅಂತೂ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದವರು ಯಾರು ಇಲ್ಲ ತಾನೇ? ಭಕ್ತಾಂಬರ ಸ್ತೋತ್ರ सभी को पता है. ಭಕ್ತಾಂಬರ ಸ್ತೋತ್ರದ ಸ್ವರೂಪದ ಚರ್ಚೆ ಸ್ವಲ್ಪ ಈ ಪರ್ವದಲ್ಲಿ ನಾವು ಮಾಡೋದಿದೆ. ವಿಶೇಷವಾಗಿ ಯಾವ ರೀತಿಯಾದಂತಹ ಜೈನ ಧರ್ಮದಲ್ಲಿ ಸ್ತುತಿಯ ಸ್ವರೂಪ ಇದೆ, ಅದು ತುಂಬಾ ಅದ್ಭುತ ಇದೆ. ಜೈನಾಗಮದ ಸ್ತುತಿ ಮತ್ತೆ ಇತರ ಸ್ತುತಿಗಳು ತುಂಬಾ ವ್ಯತ್ಯಾಸ ಇದೆ. ಜೈನ ಇತಿಹಾಸದ ಸ್ತುತಿ ಎಲ್ಲಿಂದ ಪ್ರಾರಂಭ ಆಗುತ್ತೆ? ವಿಶೇಷವಾಗಿ ಪ್ರತಿಕ್ರಮಣ ಸೂತ್ರದಿಂದ, ಪ್ರತಿಕ್ರಮಣ ಪಾಠದಿಂದ. ಯಾವಾಗ ತೀರ್ಥಂಕರರ ಉಪದೇಶ ಸಭೆಯಲ್ಲಿ ಗಣಧರರು ಸ್ತುತಿ ಮಾಡ್ತಾರೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. तो जो स्तुति करने की परंपरा है वो समोशरण से प्रारंभ होती है. ಸಮೋಶರಣದಲ್ಲಿ ಏನಿದೆ? ಅರ್ಹಂತ ಪರಮೇಷ್ಠಿ ಸಾಕ್ಷಾತ್ ವಿದ್ಯಮಾನ ಇದೆ. ಅರ್ಹಂತ ಪರಮೇಷ್ಠಿಯಲ್ಲಿ ಏನು ಕಾಣಿಸ್ತಾ ಇದೆ ಸಮೋಸರಣದಲ್ಲಿ? ಕ್ಯಾ ದಿಖಾಯಿ ದೇತಾ ಹೈ? ಸಮೋಶರಣದಲ್ಲಿ ಬಹಳಷ್ಟು ವೈಭವ ಇದೆ. ಯಾವಾಗ ತಿಳಿಬೇಕು ಅನ್ಸುತ್ತೆ ಆಗ ಸ್ವಲ್ಪ ಸಮೋಶರಣದ ಬಗ್ಗೆ ಓದೋದು. जब समोशरण की चर्चा करेंगे तो पता चलेगा बहुत वैभव है. ಎಷ್ಟು ವೈಭವ ಇದೆ? बोले सबसे पहले तो छत्र लगे. ಈ ಛತ್ರ ಏನ್ ತೋರಿಸುತ್ತೆ? बोले 3 ಲೋಕದ ವೈಭವ ಇಲ್ಲೇ ಇದೆ. ಇನ್ನೇನ್ ತಗೊಂಡ್ಬರ್ತೀರಿ ನೀವು? ಈಗ ನೋಡ್ತಿದ್ವಲ್ಲ ಯಾವ 3 ಲೋಕದ ರಚನೆ ಇದೆ. 3 ಲೋಕದ ವೈಭವ ಇಲ್ಲೇ ಇದೆ. ಇನ್ಯಾವ ವೈಭವ ಉಳಿತು? ಆ ಎಲ್ಲಾ ವೈಭವವನ್ನ ಸಮೋಶರಣದಲ್ಲಿ ತೋರಿಸ್ತಾ ಇದ್ದಾರೆ. तो देखो समोशरण में तीनों लोकों की सारे ही वैभव वहां पर है. और विचित्र बात क्या है कि ಇಷ್ಟೆಲ್ಲಾ ವೈಭವ ಇದ್ರೂ ಅರ್ಹಂತ ಪರಮೇಷ್ಠಿ ಅದನ್ನ ಸ್ಪರ್ಶ ಮಾಡ್ತಿಲ್ಲ. ಅದಿದು ವಿಶೇಷ ವಿಷಯ ಇದೆ कि सारे ही वैभव समोशरण में है लेकिन ಅರ್ಹಂತ उनसे स्पर्श नहीं करते. तो ಇದು ಯಾವುದರ ಪ್ರತೀಕ ಇದೆ? ಇದೇನನ್ನ ಕಲಿಸ್ತಾ ಇದೆ ನಮಗೆ?
बोले ಯಾವ ವ್ಯಕ್ತಿ ಈ ಜಡ ವೈಭವದ ಮಧ್ಯದಲ್ಲೂ ತನ್ನ ಜ್ಞಾನವನ್ನ ಗುರುತಿಸ್ತಾನೆ, ಅವನಿಗೆ ಮಾತ್ರ ಉಪದೇಶ ಇದೆ, ಅವನು ಮಾತ್ರ ಸ್ತುತಿ ಮಾಡ್ತಾನೆ, ಅವನೇ ಭಕ್ತ ಇದ್ದಾನೆ. ಭಕ್ತಿಯ ಯಾವ ಪ್ರಾರಂಭ ಆಗುತ್ತೆ ಅದು ಇಲ್ಲಿಂದ ಆಗುತ್ತೆ. ಗಣಧರ ಪರಮೇಷ್ಠಿಗೆ ಸಾಕ್ಷಾತ್ ಅರಹಂತರ ಜಿನಬಿಂಬ ಕಾಣಿಸ್ತಾ ಇದೆ. ಆ ಜಿನಬಿಂಬ ಈ ಪ್ರಪಂಚದ ಯಾವ ವಸ್ತುವನ್ನು ಸ್ಪರ್ಶ ಮಾಡ್ತಾ ಇಲ್ಲ. ಆ ರೀತಿಯಾಗಿ ಸ್ತುತಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ನಮಗೆ ಸ್ತುತಿ ಸಿಗುತ್ತೆ ಕುಂದಕುಂದಾಚಾರ್ಯರದ್ದು. ಕುಂದಕುಂದ ಸ್ವಾಮಿ ದಶಭಕ್ತಿ ಬರೀತಾರೆ. ದಶಭಕ್ತಿಯಲ್ಲಿ ಒಂದು ಭಕ್ತಿ ಇದೆ ನಂದೀಸರ ಭಕ್ತಿ, ನಂದೀಶ್ವರ ಭಕ್ತಿ. ಪ್ರಾಚೀನದಲ್ಲಿ ಪ್ರಾಚೀನ ಭಕ್ತಿ ನಂದೀಶ್ವರ ಭಕ್ತಿ ಇದೆ. ಆವಾಗಿಂದ ಈ ಭಕ್ತಿ ನಡೀತಾ ಇದೆ. ಈ ಭಕ್ತಿಯ ಯಾವ ಸ್ವರೂಪ ಇದೆ, ಈ ಭಕ್ತಿಯ ಮಾಡುವ ವಿಧಾನ ಇದೆ, ಇದೇನಕ್ಕೋಸ್ಕರ ಮಾಡ್ತಾ ಇದ್ರು? ಭಕ್ತಿ ಜೈನ ಸಮಾಜದಲ್ಲಿ ಭಕ್ತಿಯನ್ನ ಯಾಕೆ ಮಾಡ್ತಾ ಇದ್ರು? ಭಕ್ತಿ ಯಾಕೆ ಮಾಡ್ತೀವಿ? ಭಕ್ತಿ ಮಾಡಲು ಉದ್ದೇಶ ಏನು? समोसरणದಲ್ಲಿ गणधर स्वामी भक्ति करते थे तो क्यों करते थे? बोलो, गणधर परमेष्ठी को कौन सी इच्छा बाकी है अभी? गणधर परमेष्ठिಗೆ ಯಾವ ಆಸೆ ಉಳಿದಿದೆ? कुछ नहीं बाकी है ना, फिर भक्ति क्यों करते? ಭಕ್ತಿ ಯಾಕೆ ಮಾಡ್ತಾರೆ? ಯಾಕಂದ್ರೆ ನಮಗನ್ಸುತ್ತೆ ಭಕ್ತಿ ಯಾಕೆ ಮಾಡೋದು? ಭಕ್ತಿ ಮಾಡಿದ್ರೆ ಏನಾದ್ರೂ ಸಿಗುತ್ತೆ. भक्ति करेंगे तो कुछ मिलेगा, तो कुछ मिलेगा इसलिए भक्ति करते हैं, और कुछ नहीं मिलेगा तो ಏನು ಸಿಗೋದಿಲ್ಲ ಅಂದ್ರೆ फिर भक्ति करेंगे? बोले फिर भक्ति ನಾವಿನ್ನೂ ತಿಳ್ಕೊಂಡೇ ಇಲ್ಲ. ಭಕ್ತಿ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ಭಕ್ತಿ ಅರ್ಥ ಆಗ್ಬೇಕಲ್ಲ. ಅಪ್ಪನ ಮನೆಯಲ್ಲಿ ಹೆಣ್ಮಗಳಿದ್ದಾಗ ಏನು ಕಲ್ತಿಲ್ಲ. ಅಪ್ಪನಿಗೆ ಅನಿಸ್ತಾ ಇದೆ ಏನ್ ಮಾಡ್ತಾಳೆ ಅವಳು ಹೋಗಿ, ಜಾತೆ ಹಿ ಹೋಗ್ತಾ ಇದ್ದಂತೆ ಎಲ್ಲ ಬಂದ್ಬಿಡುತ್ತೆ. ಹೇಗ್ ಬಂದ್ಬಿಡ್ತು? ಸಂಸಾರದಲ್ಲಿ ನಾವು ಇದನ್ನೆಲ್ಲ ತನ್ನಿಂದ ತಾನೇ ಕಲಿತೀವಿ ತಾನೆ. ಜಿನ ಮಂದಿರದಲ್ಲಿ ಬಂದ್ರು ಭಕ್ತಿ ಕಲೀಲಿಲ್ಲ ನಾವು. बोलो, जिन मंदिर में आते ही भक्त को भक्ति करना तो आना चाहिए. ಬಾಕಿ ವಿಷಯಗಳೆಲ್ಲ ತುಂಬಾ ದೂರ ಇದೆ. ನಾವು ಜಿನ ಭಗವಂತನ ಸಾನ್ನಿಧ್ಯದಲ್ಲಿ ಬಂದ ಮೇಲೆ भक्ति ಮಾಡೋದನ್ನು ಕಲಿಬೇಕಲ್ಲ. भक्ति किसको कहते हैं? जो गणधर परमेष्ठी करते हैं वो भक्ति है. जो ಮಾನತುಂಗ ಸ್ವಾಮಿ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಭಕ್ತಿ ಇದೆ. तो ಭಕ್ತಿ ಹೇಗಿದೆ? बोले भक्ति कर्म नाशಕ್ಕೆ ಕಾರಣ ಇದೆ. भक्ति कर्म नाश का कारण है. तो भक्ति क्यों करते हैं? ಅರ್ಥ ಆಗ್ತಿದೆ? ಮಾನತುಂಗ ಸ್ವಾಮಿ ಸುಮಾರು 6-7ನೇ ಶತಮಾನದಲ್ಲಿ ರಚಿಸಿದಂತಹ ಕಾವ್ಯ ಇದೆ ಭಕ್ತಾಮರ ಸ್ತೋತ್ರ. ಸುಮಾರು ಕಥೆಗಳು ಇದ್ರ ಹಿಂದೆ ಇದೆ. ಭಕ್ತಾಮರ ಸ್ತೋತ್ರದ ಹಿಂದೆ ಕಥೆಗಳೆಲ್ಲರಿಗೂ ಗೊತ್ತಿದೆ. ಎಷ್ಟು ಜನರ ಕಥೆ ಗೊತ್ತಿಲ್ಲ? ಭಕ್ತಾಮರದ ಹಿಂದೆ ಕಥೆ ಏನಿದೆ ಯಾರಿಗೂ ಗೊತ್ತಿಲ್ಲ. ಇಲ್ಲ ಕಥೆ ಹೇಳಿ ಅಂತ ಕಾಯ್ತಾ ಇದ್ದೀರಾ? भक्तामर के इतिहास में बहुत सारी कथाएं गढ़ी गई. देखो ಇದೊಂದೇ ಸ್ತೋತ್ರ ಇದೆ कि ಶ್ವೇತಾಂಬರದಲ್ಲೂ ಮಾನ್ಯ ಇದೆ, ದಿಗಂಬರದಲ್ಲೂ ಮಾನ್ಯ ಇದೆ. ಸ್ಥಾನಕವಾಸಿ, ತೇರಾ ಪಂಕ್ತಿ, ಹಾ ಮೂರ್ತಿ ಪೂಜಕ್ ಮೇ ಸ್ವಲ್ಪ ಪದ್ಯಗಳ ವ್ಯತ್ಯಾಸ ಇದೆ.
ಕೆಲವರು 52 ಪದ್ಯ ಅಂತಾರೆ, 54 ಪದ್ಯ ಅಂತಾರೆ. ದಿಗಂಬರ ಪರಂಪರೆಯಲ್ಲಿ ಎಷ್ಟು ಪದ್ಯಗಳಿದೆ? 48 ಪದ್ಯಗಳಿದೆ. ठीक है ना. तो ये 48 पद्य मानो एक तरह से हमें भक्ति सिखाते हैं. ಈ 48 ಪದ್ಯಗಳು ನಮಗೆ ನಿಜವಾದ ಭಕ್ತನಾಗೋದನ್ನ ಕಲಿಸುತ್ತೆ, ಭಕ್ತಿ ಹೇಗೆ ಮಾಡೋದನ್ನ ಕಲಿಸುತ್ತೆ. ಯಾವಾಗ ನಾವು ಭಕ್ತರಾಗ್ತೀವಿ, ಈ ನಿಶ್ಚಿತವಾಗಿ ಮುಕ್ತಿ ಆಗುತ್ತೆ ಅವನಿಗೆ. ಯಾಕಂದ್ರೆ ಇತರ ಪರಂಪರೆಗಳ ಭಕ್ತಿ ಬೇರೆ ಇದೆ, ಜಿನ ಧರ್ಮದ ಭಕ್ತಿ ಬೇರೆ ಇದೆ. ಜಿನ ಧರ್ಮದಲ್ಲಿ ಯಾವನು ಭಕ್ತನಾಗುತ್ತಾನೆ ಅವನು ಮುಕ್ತ ಆಗಿ ಹೋಗ್ತಾನೆ. ಅವನಿಗೆ ಯಾವುದೇ ರೀತಿಯಾದ ಬಂಧನಗಳಿರೋದಿಲ್ಲ. ಇನ್ನ ಇತರ ಪರಂಪರೆಯಲ್ಲಿ ಭಕ್ತಿ ಯಾವ್ದಕ್ಕಂತೀವಿ? ಯಾವಾಗ ಭಕ್ತ ದಾಸ ಆಗ್ಬಿಡ್ತಾನೆ, ಯಾವಾಗ ಭಕ್ತ ಗುಲಾಮ ಆಗ್ಬಿಡ್ತಾನೆ, ಅವಾಗ ಭಕ್ತ ಅಂತ ಕರೆದ್ಬಿಡ್ತೀವಿ. ಜಿನ ಧರ್ಮ ತೀರ್ಥಂಕರ ಸ್ವಾಮಿ ಇದನ್ನು ಒಪ್ಪೋದಿಲ್ಲ. ನಿಜವಾದ ಭಕ್ತ ಅಂತೂ ಗಣಧರ ಪರಮೇಶ್ವರಿ ಇದ್ದಾರೆ. ठीक है ना. तो ಭಕ್ತ ಅಂತ ನೆನಪಿಸ್ಕೊಳ್ಳೋದಿದ್ರೆ ಯಾರನ್ನ ನೆನೆಸ್ಕೊಳ್ಳೋದು? गणधर परमेश्वरी. वो सबसे उत्तम भक्त होते. क्या सर्वोत्तम भक्त कोई है तो वो गणधर परमेश्वरी. गणधर परमेश्वरिಯಲ್ಲಿ ಇರೋ ಅತ್ಯುತ್ತಮ ಗುಣ ಏನು? तो कहते हैं गणधर परमेश्वरी ತೀರ್ಥಂಕರ ಉಪದೇಶವನ್ನ ಚಾಚೂ ತಪ್ಪದೆ ಗ್ರಹಿಕೆ ಮಾಡ್ತಾರೆ. ये सबसे उत्तम गुण. तो सबसे उत्तम भक्ति क्या हुई फिर? कि जो अरहंत के उपदेश को, क्या ಯಾರು ಅರಹಂತರ ಉಪದೇಶವನ್ನ ಚಾಚೂ ತಪ್ಪದೆ ಗ್ರಹಣೆ ಮಾಡ್ತಾನೆ ಅವನು ನಿಜವಾದ ಭಕ್ತ ಇದೆ. ठीक है ना ये बात. ಇಂತಹ ಒಂದು ಸ್ತುತಿಯನ್ನ ಮಾನತುಂಗ ಸ್ವಾಮಿ ರಚನೆ ಮಾಡ್ತಾರೆ. ಇದರ ಹಿಂದೆ ಸಾಕಷ್ಟು ಕಥೆಗಳಿದೆ. ಸಾಕಷ್ಟು ಅಂದ್ರೆ ಸಾಕಷ್ಟು ಕಥೆಗಳಿದೆ, ಒಂದೆರಡು ಕಥೆಗಳಿಲ್ಲ. ನಮಗೊಂದು ಕಥೆ ಮಾತ್ರ ಗೊತ್ತಿದೆ. ಯಾವ ಕಥೆ? राजा भोजन कथे है ना. अपना वो है ना भोपाल, भोपाल के पास में एक भोजपुर नाम का गांव है. वहां पर ಅಲ್ಲಿ ಮಾನತುಂಗ ಸ್ವಾಮಿಯ ಸಮಾಧಿ ಇದೆ, ಚರಣ್ सब है. तो ಕಥೆ ಏನು ಹೇಳುತ್ತೆ कि ರಾಜ ಭೋಜನ ಕಾಲದಲ್ಲಿ ಇದು ಘಟನೆ ನಡೆದಿತ್ತು. कि ಅವನ ಆಸ್ಥಾನದಲ್ಲಿ ಕಾಳಿದಾಸನು ಇದ್ದ, ಮತ್ತೆ ಮಾನತುಂಗ ಸ್ವಾಮಿ ಅದೇ ಸಮಯದಲ್ಲಿ ಮುನಿ, ಮತ್ತೆ ಧನಂಜಯ ಅನ್ನುವಂತಹ ಕವಿ. ಧನಂಜಯ ಕವಿಯ ಕಾವ್ಯಗಳನ್ನು ಓದಿದ್ರಿಂದ ಇದೆಲ್ಲ ಶುರು ಆಗ್ಬಿಡುತ್ತೆ. ಕಥೆ ಗೊತ್ತಿಲ್ಲ ಅಂದ್ರೆ ಮನೆಗೆ ಹೋಗಿ ಓದೋದು, ನಾ ಹೇಳೋದಿಲ್ಲ. ಕ್ಯಾ तो ಏನಾಗುತ್ತೆ? ಸಾಮಾನ್ಯ ಸಾಮಾನ್ಯ बात ये है कि ರಾಜಾ ಭೋಜ ಮಾನತುಂಗ ಸ್ವಾಮಿನ ಕರೆಸ್ತಾರೆ कि ಕರ್ಕೊಂಡ್ ಬನ್ನಿ ಅವನ್ನ. तो ಸೈನಿಕರು ಹೋದ್ರು कि ಬನ್ನಿ ಮಹಾರಾಜ್, ರಾಜ ಕರೀತಾ ಇದ್ದಾನೆ. बोले ರಾಜನ ಹತ್ರ, ರಾಜ ಮನೆಯಲ್ಲಿ ನಂಗೇನ್ ಕೆಲಸ? ರಾಜನ ಹತ್ರ ರಾಜ ಮನೆಯಲ್ಲಿ ನನಗೇನ್ ಕೆಲಸ? ಅರಮನೆಗೆ ಬರೋದಿಲ್ಲ ನಾನು. कि वापस गए सैनिक. बोले फिर कि राजा को क्रोध कि ನಾನು ಹೇಳಿದ್ರು ಬರಲಿಲ್ಲ, ಮತ್ತೊಂದ್ಸಲ ಹೋಗಿ ರಾಜನ ಆಜ್ಞೆ ಇದೆ ಅಂತ ಹೇಳಿ. ಬೋಲೆ ನಾನು ದೀಕ್ಷೆ ತಗೊಂಡ ಮೇಲೆ ಯಾರ ಆಜ್ಞೆನೂ ಪಾಲಿಸೋದಿಲ್ಲ. दीक्षा ले ली, अब किसकी आज्ञा? अब कोई आज्ञा नहीं देने वाला. विचराम्य हम शार्दूल विक्रीडितम. समंतभद्र स्वामी तो कहते हैं कि ದಿಗಂಬರ ಮುನಿ ಸಿಂಹದಂತೆ ಅರಣ್ಯದಲ್ಲಿ ವಿಹಾರ ಮಾಡ್ತಾರೆ. तो ಭೋಜ ಏನ್ ಹೇಳ್ತದೆ? कि ಎತ್ಕೊಂಡ್ ಬನ್ನಿ. ಬರೋದಿಲ್ಲ, ಎತ್ಕೊಂಡ್ ಬನ್ನಿ. तो ಎತ್ಕೊಂಡ್ ಬರ್ತಾರೆ. अब ಎತ್ಕೊಂಡ್ ಬಂದ್ಮೇಲೆ ಏನಾಯ್ತು? ಇದು ಉಪಸರ್ಗ हो गया. अब तो
ಉಪಸರ್ಗ ಹುವಾ. ಇನ್ನು ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಇಲ್ಲ. ಯಾಕೆ? ಬೋಲೆ ಉಪಸರ್ಗ ಆಗಿದೆ, ಉಪಸರ್ಗ ನಿವಾರಣೆ ಆಗೋ ತನಕ ಮುಂದೇನೂ ಇಲ್ಲ. ಈ ಸಮಯದಲ್ಲಿ ದಂತ ಕಥೆಗಳೇನ್ ಹೇಳುತ್ತೆ ಕಿ ರಾಜ ಭೋಜ 48 ಕೊಂಡಿಗಳನ್ನ ಹಾಕಿ ಬಂಧನ ಮಾಡ್ತಾನೆ, ಬಂಧಿಸ್ತಾನೆ. ಥೋಡಾ ವಿಚಾರ ಕರೋ ನಾ, ಕಥೆಗಳಂತೂ ತುಂಬಾ ಇದೆ. ಇನ್ನೊಂದು ಕಥೆ ಹೇಳುತ್ತೆ, ಮಾನತುಂಗ ಸ್ವಾಮಿ ಶ್ವೇತಾಂಬರ ಇದ್ರು. ಕ್ಯಾ? मानतुंग स्वामी श्वेतांबर थे और बाद में ಯಾವಾಗ ಜ್ಞಾನೋದಯ ಆಗುತ್ತೆ तो ದಿಗಂಬರ ಆಗ್ತಾರೆ. कि ಶ್ವೇತಾಂಬರಲ್ಲಿ ಒಂದು ಕಥೆ ಇದೆ, ಹೇಳ್ತಾರೆ ಪಹಲೆ ದಿಗಂಬರ थे क्या? तो ಒಬ್ಬ ಮುನಿ ಬಂದು ಹೇಳ್ತಾರೆ ಈ ಕಮಂಡದಲ್ಲಿ ಇರೋ ನೀರು ತ್ರಸಹಿಂಸ ಆಗುತ್ತೆ, तो ಶ್ವೇತಾಂಬರ ಆಗ್ಬಿಡ್ತಾರೆ. ಕಥೆ ಹಿಂಗೂ ಹೇಳುತ್ತೆ. समझ में आ रही ना? विचार तो करना पड़ेगा ना. ಯಾರನ್ನಾದ್ರೂ ಬಂಧಿಸಲಿಕ್ಕೆ ಎಷ್ಟು ಸಂಕೋಲೆಗಳು ಬೇಕು. किसी को बांधना हो तो कितने जंजीर चाहिए बोलो, कितने चाहिए? हाथी को कितने बांध सकते? ಒಂದು ಸಾಕು ತಾನೆ? तो 48 ಅವಶ್ಯಕತೆ ಏನಿತ್ತು, 48 की आवश्यकता क्यों थी भाई? ದಿಗಂಬರ ಮುನಿ ಉಪಸರ್ಗ ಆದ್ಮೇಲೆ ಎದ್ದು ಓಡ್ ಹೋಗೋದಿಲ್ಲ, तो ಬಂಧನ ಮಾಡೋ ಅವಶ್ಯಕತೆ ಹಾಗೂ ಇಲ್ಲ. ಮತ್ತೆ ಏನ್ ಹೇಳ್ತಿದ್ದಾರೆ, 48 ಸರಪಳಿಗಳ ಬಂಧನ. ಒಂದೆರಡು ಇದ್ರೂ ಸಾಕಾಗ್ತಿತ್ತು. ಮತ್ತು ಕಥೆ ಏನ್ ಹೇಳುತ್ತೆ, ಈ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಮಾನತುಂಗ ಸ್ವಾಮಿ ಭಕ್ತಾಂಬರ ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಉಪಸರ್ಗ ನಿವಾರಣೆ ಮಾಡೋ ಭಾವ ಇದು ಪಾಪ ಭಾವ ಇದೆ. उपसर्ग निवारण करने का भाव ये पाप भाव है. तो ಈ ಬಂಧನದಿಂದ ಮುಕ್ತ ಆಗ್ಲಿಕ್ಕೆ ಸ್ತುತಿ ರಚನೆ ಮಾಡಿದ್ರು. ಇದು ಮಾನತುಂಗ ಸ್ವಾಮಿಯ ಅವಿನಯ ಇದೆ. तुम अपमान करते हो उनका. 48 ಪದ್ಯಗಳಲ್ಲಿ ಒಂದು ಪದ್ಯದಲ್ಲೂ ಬರೀಲಿಲ್ಲ ಅವರು ಕಿ ನನಗೆ ಬಂಧನ ಆಗಿದೆ ಅಂತ. ಬಂಧನದಿಂದ ಮುಕ್ತಿ ಆಯಿತೋ ಇಲ್ವೋ ಅದಾಮೇಲೆ, ಲೇಕಿನ್ ಬಂಧನದಿಂದ ಮುಕ್ತ ಆಗ್ಲಿಕ್ಕಂತೂ ಸ್ತುತಿ ರಚನೆ ಮಾಡಿರ್ಲಿಲ್ಲ. ನಾವು ಸ್ತುತಿ ಪಾಠ ಮಾಡೋದಾದ್ರೆ ಯಾವ್ದಕ್ ಮಾಡೋದಿದೆ? क्यों स्तुति पाठ करें? बंधन से मुक्त होने के लिए. अच्छा है, ಎಲ್ಲ ಕಳ್ಳರಿಗೂ ಕಲಿಸ್ಬಿಡೋದು ಭಕ್ತಾಂಬರ ಸ್ತೋತ್ರ. क्या भक्तांबर स्तोत्र ಹೇಳಿದಂತೆ डोर ओपन. अच्छा है ना, हो जाएगा. क्यों? कि बंधन से मुक्ति होती है भाई. ಈ ಮನುಷ್ಯ ಪ್ರಾಣಿ ಇದನ್ನಲ್ಲ, ಇವನನ್ನ ಪ್ರಾಣಿ ಅಂತ ಕರೆದ್ರೆ ಇವನಿಗೆ ಇವನ ವಾಸ್ತವಿಕ ಸ್ವಭಾವ ಗೊತ್ತಾಗುತ್ತೆ. ಆತ್ಮಾನುಶಾಸನ बताते ना, ಜನ್ಮದಿಂತಂತೂ ಇವನು ಪ್ರಾಣಿ ಇದ್ದಾನೆ. ಪ್ರಾಣಿಯ ಸ್ವಭಾವ ಏನಿರುತ್ತೆ, जो मिला उसका दुरुपयोग करो, है ना. तो उपदेश सीखतो, जिनवाणी सीखतो, इसको क्या करना है? दुरुपयोग. भाई ಜಿನಾಗಮದ ಯಾವ ಭಕ್ತಿ ಇದೆ ಅದು ತುಂಬಾ ವಿಶಿಷ್ಟವಾದ ಭಕ್ತಿ ಇದೆ. ಇದೇನು ಸಾಮಾನ್ಯ ಜೀವ ಮಾಡೋ ಭಕ್ತಿ ಇಲ್ಲ. ಇದು ಕಿ ಹೋಗಿ ಭಗವಂತನ ಮುಂದೆ ಭಿಕ್ಷುಕನಾಗಿ ಕೂತಿದ್ದೀನಿ, ನೈ ನೈ ನೈ. ಈ ಪ್ರಪಂಚದಲ್ಲಿ ಭಗವಂತನ ಬಿಟ್ರೆ ಇನ್ನೂ ಶ್ರೇಷ್ಠವಾದ ವ್ಯಕ್ತಿ ಅಂದ್ರೆ ಭಗವಂತನ ಭಕ್ತ. ಭಕ್ತನನ್ನ ನಾವು ಭಿಕಾರಿ ಮಾಡಿಬಿಟ್ರೆ फिर क्या होगा? फिर भक्त यार रखते ऐसा नहीं. चर्चा करेंगे हम, है ना. तो
ಸುಮಾರು 6-7ನೇ ಶತಮಾನದಲ್ಲಿ ರಚನೆ ಆದಂತಹ ಈ ಕಾವ್ಯ ಭಕ್ತಾಮರ ಸ್ತೋತ್ರ ಇದೆ. ಕಥೆಗಳು ಸುಮಾರು ಸಿಗುತ್ತೆ. ಕಥೆಗಳು ಯಾವುದು ಸತ್ಯ ಅನ್ನೋದನ್ನ ನಾವು ಯಾರು ಹೇಳಕ್ಕಾಗೋದಿಲ್ಲ. ಆದ್ರೆ ಒಂದಂತೂ ಸತ್ಯ ಇದೆ, 48 ಪದ್ಯಗಳಲ್ಲಿ ಈ ಕಥೆಗಳಲ್ಲಿ ಹೇಳೋ ಯಾವ ವಿಷಯನೂ ಬರೋದಿಲ್ಲ. ನಾವೇನಾದ್ರೂ ಕೇಳೋದೇ ಆದ್ರೆ ನೇರವಾಗಿ ಹೋಗಿ ಮಾನತುಂಗ ಸ್ವಾಮಿಯನ್ನ ಕೇಳೋದು. ಈ ಮಾನತುಂಗ ಸ್ವಾಮಿ ಭಕ್ತಾಮರ ಸ್ತೋತ್ರ ಯಾಕೆ ರಚನೆ ಮಾಡಿದ್ರಿ? ಅವ್ರು ಹೇಳ್ತಾರೆ ಯಾಕೆ ಮಾಡಿದ್ದೆ ಅಂತ. ಯಾವುದೇ ವ್ಯಕ್ತಿ ಒಂದು ರಚನೆ ಮಾಡಿದಾಗ ಅದರ ಉದ್ದೇಶವನ್ನ ಹೇಳ್ತಾರೆ. ಮಾನತುಂಗ ಸ್ವಾಮಿನೂ ಹೇಳ್ತಾರೆ ಉದ್ದೇಶವನ್ನ. ಅವರನ್ನೇ ಕೇಳೋದು, ಬೇರೆ ಯಾರನ್ನೂ ಕೇಳೋದಿಲ್ಲ. तो पता चलेगा, उन्हीं से पूछो. ठीक है ना? ಇದು ಭಕ್ತನಿಗೆ ಭಕ್ತಿಯನ್ನ ಕಲಿಸುವಂತಹ ಅನುಪಮವಾದ ಕಾವ್ಯ ಇದೆ. ವಸಂತ ತಿಲಕ ಛಂದಸ್ಸಲ್ಲಿ ಬರೆದಿರೋದಿದೆ. ವಸಂತ ತಿಲಕ ಛಂದಸ್ಸಿನ ಹೆಸರಿದೆ. ಇದರ ಬಳಕೆ ಯಾಕೆ ಮಾಡ್ತಾರೆ? ಅತ್ಯಂತ ಮಾಧುರ್ಯವಾದ ಸ್ತುತಿ ಇದೆ. ತುಂಬಾ ಮಧುರವಾದಂತಹ ಪದ್ಯ. ಒಂದೊಂದು ಸಾಲಲ್ಲಿ 14 ಅಕ್ಷರಗಳಿರುತ್ತೆ. ಒಟ್ಟು ಎಷ್ಟು ಅಕ್ಷರಗಳಾಯ್ತು 48 ಪದ್ಯಗಳಲ್ಲಿ? ಒಂದೊಂದು ಸಾಲಲ್ಲಿ 14 ಅಕ್ಷರ. ಈಸಿಯಾಗಿ ಗೊತ್ತಾಗುತ್ತೆ ತಾನೆ, ಒಂದೊಂದು ಎನ್ಸೋದು ಬೇಕಾಗಿಲ್ಲ. एक एक वाक्य में 14 अक्षर. तो एष्टायितु 2688 88 हुए ना, इतने अक्षर है. ठीक है? तो ಇಂತಹ ಯಾವ ಪದ್ಯ ಇದೆ, ಇದು ವಿಶಿಷ್ಟವಾದಂತಹ ಪದ್ಯ ಇದೆ. ಪ್ರಾರಂಭದ ಯಾವ ಸ್ತುತಿ ಇದೆ ಅಲ್ಲಿಂದ ಶುರು ಮಾಡೋಣ, ನಮಗೆ ಗೊತ್ತಾಗುತ್ತೆ ಸ್ವಲ್ಪ. ಪದ್ಯ ಎಲ್ಲರಿಗೂ ಪಾಠ ಇದೆ. ಮೊದಲನೇ ಪದ್ಯ ಕನಿಷ್ಠ ಪಾಠ ಮಾಡೋಣ. ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾಣ ಉದ್ಯೋತಕಂ ದಲಿತ ಪಾಪತಮೋ ವಿತಾನಾಂ सम्यक् प्रणम्य जिनपाद युगं युगादा वालम्बनं भवजले पततां जनानां. देखो, ಭಕ್ತಾಮರ ಸ್ತೋತ್ರದ ಮೊದಲನೇ ಪದ್ಯದಲ್ಲಿ ಸ್ತುತಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸ್ತುತಿ ಮಾಡೋ ಉದ್ದೇಶ ಏನಿದೆ ಅದನ್ನ ಹೇಳ್ತಿದ್ದಾರೆ. ನಾವು ಪಾಠ ಮಾಡುವಾಗ ಯಾವಾಗ ಸಂಯುಕ್ತ ಅಕ್ಷರಗಳು ಬರುತ್ತಲ್ಲ, ಅವಾಗ ಹಿಂದಿನ ಅಕ್ಷರದ ಮೇಲೆ ಒತ್ತು ಕೊಟ್ಟು ಪಾಠ ಮಾಡೋದು. ಅವಾಗ ಸಹಿ ಸಹಿ ಉಚ್ಚಾರಣ ಹೋಗ. ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾಣ, ಹಾಗೆ. ಭಕ್ತಾಮರ ಮೊದಲನೇ ಶಬ್ದನೇ ಏನಿದೆ? ಭಕ್ತಾಮರ. ಈ ಶಬ್ದದಿಂದಾನೇ ಈ ಸ್ತುತಿ ಏನಂತ ಕರೆದ್ರು? ಭಕ್ತಾಮರ ಸ್ತೋತ್ರ. है ना? जैसे देवागम स्तोत्र, कल्याण मंदिर स्तोत्र, स्वयंभू स्तोत्र. तो ಪ್ರಾರಂಭದ ಶಬ್ದ ಸ್ವಯಂಭೂಯಿಂದ ಶುರು ಆಯಿತು, तो ಸ್ವಯಂಭೂ ಸ್ತೋತ್ರ ಅಂದ್ಬಿಟ್ರು. ಹಾಗೇನೆ ಈ ಸ್ತೋತ್ರದ ಪ್ರಾರಂಭಿಕ ಶಬ್ದ ಭಕ್ತಾಂಬರ, तो क्या कह दिया? ಭಕ್ತಾಂಬರ ಸ್ತೋತ್ರ. ಹೀಗೆ ಯಾಕೆ ಮಾಡ್ತಾ ಇದ್ರು ಗೊತ್ತಿದೆ. ಮೊದಲನೇ ಅಕ್ಷರದಿಂದ ಸ್ತುತಿ ಹೆಸರಿಟ್ಟು ಬಿಟ್ರು. ऐसा क्यों करते थे पता? ऐसा इसलिए करते थे क्योंकि आचार्य ग्रंथ तो लिख देते थे लेकिन नाम नहीं लिखते थे. समझ में आ रहा है? ಆಚಾರ್ಯರು ಗ್ರಂಥ ಏನೋ ಬರೀತಾ ಇದ್ರು, ಗ್ರಂಥದ ಹೆಸರು ಇಲ್ಲ, ತಮ್ಮ ಹೆಸರು ಇಲ್ಲ, ಕೈ ನಾಮಿನೇ ಲಿಖ. ಈಗ ಇನ್ನೊಬ್ಬರು ಪ್ರತಿಲಿಪಿ ಮಾಡ್ಬೇಕಲ್ಲ, ಜೆರಾಕ್ಸ್ ಕಾಪಿ ಇನ್ನು ಆಚಾರ್ಯರಂತೂ ಒಂದು ಬರೀತಾ ಇದ್ರು. ಇಡೀ ಭಾರತದಲ್ಲಿ ಎಲ್ಲರಿಗೂ ಕಳಿಸ್ಬೇಕಲ್ಲ, ಶ್ರಾವಕರಿಗೆ, ಮುನಿಗಳಿಗೆ, ಮುನಿ ಸಂಘದಲ್ಲಿ. ಹೆಂಗ್ ಕಳಿಸೋದು?
ಅದನ್ನ ಸ್ಟೆನೋಗ್ರಾಫರ್, ಅದನ್ನ ಪ್ರತಿಲಿಪಿ ಮಾಡುವಂತ ಜನರಿದ್ರು, ಪ್ರತಿಲಿಪಿ ಮಾಡ್ತಿದ್ರು. ಹೆಸರು ಬರಿಬೇಕಲ್ಲ, ಈಗ ಯಾವ್ದು ಇದ್ರ ಹೆಸರೇನು ಅಂತ. ಏನ್ ಮಾಡೋದು, ಈಸಿ, ಹುಡುಕಕ್ಕೆ ಎಲ್ಲಿ ಹೋಗೋದು. ಮೊದಲನೇ ಅಕ್ಷರ, ಮೊದಲನೇ ಶಬ್ದ ಇದೆಯಲ್ಲ, ರख दो नाम भक्तांबर, भक्तांबर स्तोत्र, ಸ್ವಯಂಭೂ ಸ್ವಯಂಭೂ ಸ್ತೋತ್ರ, ऐसा. ಹಾಗೆ ಈ ಸ್ತುತಿ ಹೆಸರೇನ್ ಬಿತ್ತು, ಭಕ್ತಾಮರ ಸ್ತೋತ್ರ. ठीक है ನಿಜವಾದ ಹೆಸರೇನಿದೆ, आदिनाथ स्तोत्र, है ना. आदिनाथ स्तोत्र ये मूल नाम है. तो यहां से प्रारंभ हुआ. तो आचार्य मानतुंग स्वामी ಏನ್ ಹೇಳ್ತಿದ್ದಾರೆ, ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾಣಂ. ಯಾವ ಭಕ್ತ ಅಮರರಾಗಿದ್ದಾರೆ ಅಂತಹ ಭಕ್ತನ ವಿಷಯ ನಡೀತಾ ಇದೆ. 2-3 ಅರ್ಥ ಇದೆ ಇದರದ್ದು. ಈ ಮಾನತುಂಗ ಸ್ವಾಮಿಯ ಯಾವ ಈ ರಚನೆ ಇದೆ, ಇದಕ್ಕೆ 2 ಅರ್ಥಗಳಿದೆ, ಒಂದು ಅರ್ಥ ಇಲ್ಲ. ಒಂದು ಅರ್ಥ ಸಾಮಾನ್ಯ ಜೀವಕ್ಕೆ, ಧರ್ಮದತ್ತ ಕರ್ಕೊಂಬರಕ್ಕೆ. ಇನ್ನೊಂದು ಅರ್ಥ ವಿಶಿಷ್ಟ ಧಾರ್ಮಿಕ ಜೀವಕ್ಕೆ, ಧರ್ಮದಲ್ಲಿ ಮುಂದೆ ಸಾಗಲಿಕ್ಕೆ, ವಿಶೇಷವಾದ ಭಕ್ತಿ ಮಾಡಲಿಕ್ಕೆ, ವಿಶೇಷವಾದ ಗುಣಾನುರಾಗ ಮಾಡಲಿಕ್ಕೆ ಇನ್ನೊಂದು अर्थ है. और ये सब में होता है. एक सामान्य अर्थ होता है, एक विशेष अर्थ होता है. तो ಏನ್ ಹೇಳ್ತಾ ಇದ್ದಾರೆ, ಭಕ್ತಾಮರ कि भक्त ಹೇಗಿದ್ದಾನೆ तो ಹೇಳ್ತಾರೆ ಅಮರ. ಭಕ್ತ ಹಾಗೂ ಅಮರ, ये समझो दोनों पर्यायवाची है. ಬಹಳ ವಿಶಿಷ್ಟವಾದ ಅರ್ಥ ಇದೆ ಭಕ್ತಾಮರ ಸ್ತೋತ್ರದ್ದು. ಭಕ್ತ ಹಾಗೂ ಅಮರ ಇದೆರಡು ಪರ್ಯಾಯ ಪದಗಳಿದೆ. ಯಾಕೆ ಪರ್ಯಾಯ ಪದಗಳಿದೆ, ಬೋಲೆ ಭಕ್ತ ಕಿಸ್ಕಿ ಭಕ್ತಿ करता है. ಭಕ್ತ ಯಾರು ಭಕ್ತಿ ಮಾಡ್ತಾನೆ, कि ಯಾರು ಅರ್ಹಂತ ಅವಸ್ಥೆಯನ್ನ ಪಡ್ಕೊಂಡಿದ್ದಾರೆ. ಯಾರು ಅರ್ಹಂತ ಅವಸ್ಥೆಯನ್ನ ಪಡ್ಕೊಂಡಿದ್ದಾರೆ ಅವರು ಅಮರರಾಗಿದ್ದಾರೆ, ಶಾಶ್ವತ. ಯಾರಿಗೆ ಕೇವಲ ಜ್ಞಾನ ಅಂದ್ರೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ ಅವರಂತೂ ಹಾಗೂ ಅಮರಾಗಿದ್ದಾರೆ. ಅಂತಹ ಭಗವಂತನ ಭಕ್ತಿ ಯಾವ ಜೀವ ಮಾಡ್ತಾನೆ ಬೋಲೆ ಅವನು ಅಮರ ಆಗ್ತಾನೆ. ಅರ್ಥ ಆಗ್ತಿದೆ. ಯಾವಾಗ ನಮ್ಮ ಜ್ಞಾನದಲ್ಲಿ ಏನಿರುತ್ತೆ ನಾವು ಹಾಗೆ ಆಗ್ಬಿಡ್ತೇವೆ. ನಮ್ಮ ಜ್ಞಾನದಲ್ಲಿ ಸಂಸಾರ ಇದ್ರೆ ಸಂಸಾರಿ, ನಮ್ಮ ಜ್ಞಾನದಲ್ಲಿ ಅರ್ಹಂತರಿದ್ರೆ ನಮ್ಮ ಸ್ವರೂಪ ಕೂಡ ಅರ್ಹಂತರಾಗಿ ಬದಲಾಗಕ್ಕೆ ಶುರು ಆಗುತ್ತೆ. ಅಮರ ಭಕ್ತ, ಅಮರ ಯಾವ ಜೀವ ಭಕ್ತಿಯನ್ನ ಮಾಡ್ತಾ ಇದ್ದಾನೆ ಅವನು ಸ್ವಭಾವದಲ್ಲಿ ಭಾವನೆಯಲ್ಲಿ ಅವನು ಕೂಡ ಅಮರತೆಯನ್ನ ಅನುಭವಿಸ್ತಾನೆ. ನಮ್ಮ ನಡೆದೋಡುವಾಗ ನೆರಳಿರುತ್ತಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇದ್ರೆ ನೆರಳು ಸೈಡಲ್ಲಿ ಬರ್ತಾ ಇದೆ, ಹಿಂದೆ ಬರ್ತಾ ಇದೆ. ನಮ್ ಕಡೆ ಕರ್ಕೊಂಡ್ ಬರ್ಬೇಕಂದ್ರೆ ಏನ್ ಮಾಡೋದು, ಬೋಲೆ ನಾವು ಮುಂದೆ ಹೋಗ್ತಾ ಇದ್ರೆ ಆ ಕಡೆ ಬರ್ತಿದೆಯಲ್ಲ, ನೀನ್ ಮುಖ ತಿರ್ಸ್ಕೊಂಡ್ಬಿಡು. ಏನಾಗುತ್ತೆ, ಈ ನೆರಳು ನಿನ್ ಕಡೆಗೇನೆ ಬಂದ್ಬಿಡುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತ ಅಮರ ಹೇಗಾಗುತ್ತಾನೆ, ಯಾವಾಗ ಭಕ್ತ ಈ ಸಾಂಸಾರಿಕ ವೈಭವಗಳಿಂದ ಸ್ವಲ್ಪ ಮುಖ ತಿರುಗಿಸ್ತಾನೆ ಅವನು ಅಮರ ಆಗುತ್ತಾನೆ. ಸಾಂಸಾರಿಕ ವೈಭವಗಳು ಕೂಡ ತನ್ನಿಂದ ತಾನೇ ಬರುತ್ತೆ. ಇಲ್ಲಿ ಅಮರ ಶಬ್ದ ಭಕ್ತನ ವಿಶೇಷತೆ ಇದೆ. ಅಮರ ಶಬ್ದ ದೇವತೆಗಳನ್ನು ಸೂಚಿಸುತ್ತೆ. ಯಾಕಂದ್ರೆ ಮುಂದೆ ಈ ಕಿರೀಟಗಳ ಚರ್ಚೆ ಬರ್ತಿದೆಯಲ್ಲ, ಪ್ರಣತ ಮೌಲಿ. ಪ್ರಣತ ಮೌಲಿ, ಮೌಲಿ ಅಂದ್ರೆ ಕಿರೀಟ, मौली माने मुकुट. प्रणत, प्रणत माने झुके हुए, नतमस्तक.
ತಲೆ ಬಾಗಿರುವಂತಹ ಮುಕುಟಗಳು. ಮುಕುಟ ಯಾರು ಹಾಕೋತಾರೆ? ದೇವತೆಗಳು ಹಾಕುತ್ತಾರೆ. ऐसा माना जाता है ना. लेकिन ವಾಸ್ತವಿಕವಾಗಿ ಮುಕುಟ ಅಂದರೆ ಯಾವ ವ್ಯಕ್ತಿ ಹತ್ರ ತುಂಬಾ ಸಂಪತ್ತಿದೆ, ರಾಜನು ಮುಕುಟ ಹಾಕೋತಾನೆ. ದೇವತೆಗಳ ಮಾತ್ರ ಮುಕುಟ ಹಾಕೋದಿಲ್ಲ. मुकुट तो राजा भी पहनता था. तो मुकुट मौली माने क्या? प्रणत मौली माने जो भी व्यक्ति के पास बहुत संपत्ति है, ऐसा व्यक्ति. अर्थ ಆಗ್ತಿದೆ? ಸಂಪತ್ತಿ ಅಂದ್ರೆ ಏನು? ದೇವು ಸಾಮಾನ್ಯ ಅರ್ಥ ಒಂದ್ಸಲಿ ಮಾಡೋಣ, ಇಲ್ಲಾಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಭಕ್ತಾಮರ, ಯಾವ ಭಕ್ತ ಅಮರ ಇದ್ದಾನೆ. ಪ್ರಣತ ಬಾಗಿರುವಂಥದ್ದು, ತಲೆ ಬಾಗಿರುವಂಥದ್ದು. ಮೌಲಿ ಮುಕುಟ. ಮಣಿಪ್ರಭಾಣಾಂ, ಮಣಿ ಅಂದ್ರೆ ಮಣಿಗಳು, ಮುಕುಟದಲ್ಲಿ ಮಣಿಗಳಿರುತ್ತಲ್ಲ, ಮಣಿಗಳು. ಪ್ರಭಾ ಅಂದ್ರೆ ಬೆಳಕು, ಪ್ರಕಾಶ. ಅರ್ಥ ಆಗ್ತಿದೆ ಎಲ್ಲರಿಗೂ? ಭಕ್ತಾಮರ ಪ್ರಣತ ಮೌಲಿ ಮಣಿಪ್ರಭಾ. ಆ ಮಣಿಗಳ, ರತ್ನ ವೈಡೂರ್ಯಗಳ ಯಾವ ಪ್ರಕಾಶ ಇದೆ, ಉದ್ಯೋತಕಂ, ಅವುಗಳನ್ನ ಪ್ರಕಟಪಡಿಸುವಂತಹ, ಅವುಗಳನ್ನ ಮತ್ತಷ್ಟು ಹೆಚ್ಚಿಸುವಂತಹ, ಉಸ್ಕೋ ಬಢಾನೆ ವಾಲೆ ಉದ್ಯೋತಕಂ. तो भक्तामर प्रणत मौली मणिप्रभाण उद्योतकम दलित ಪಾಪ ತಮೋವಿತಾನಂ. तो ದಲಿತ ಅಂದ್ರೆ ನಾಶ ಮಾಡಿರುವಂತದ್ದು. ಯಾರನ್ನ? ಪಾಪ, ದಲಿತ ಪಾಪ. ಆ ಪಾಪವನ್ನ, ಪಾಪ ಹೆಂಗಿದೆ? ಕಿ ತಮಸ್ಸು, ಅಂಧಕಾರ, ಕತ್ತಲು. ವಿತಾನಾಂ ಸಮೂಹ ಅಂದ್ರೆ ಕತ್ತಲೆಯ ಸಮೂಹ. ಅಂದ್ರೆ ತುಂಬಾ ಕತ್ತಲೆ ಇದೆ. ಯಾವ್ದು ಕತ್ತಲೆ? ಒಳ್ಳೆ ಪಾಪದ ಕತ್ತಲೆ. ಅಂದ್ರೆ ತುಂಬಾ ಜಾಸ್ತಿ ಪಾಪ ಇದೆ. ಆ ಪಾಪವನ್ನ ನಾಶ ಮಾಡುವಂತವ್ರು ದಲಿತ ಪಾಪ ತಮೋವಿತಾನಾಂ. ಸಮ್ಯಕ್ ಪ್ರಣಮ್ಯ ಜಿನಪಾದ ಯುಗಂ ಯುಗಾದೌ. ಸಮ್ಯಕ್ ಪ್ರಣಮ್ಯ, ಸಮ್ಯಕ್ ಪ್ರಕಾರವಾಗಿ ನಮಸ್ಕಾರ ಮಾಡಿ. ಯಾರಿಗೆ? ಜಿನಪಾದ, ಜಿನೇಂದ್ರನ ಪಾದಗಳಿಗೆ. ಹೆಂಗಿದ್ದಾರೆ ಜಿನೇಂದ್ರರು? ಬೋಲಿ ಯುಗಂ ಯುಗಾದವು, ಯುಗದ ಪ್ರಾರಂಭದಲ್ಲಿ ಆದವರು. ಯುಗ ಆದವು, ಆದಿ, ಯುಗದ ಪ್ರಾರಂಭದಲ್ಲಿ ಆದಂತವರು. ಸಮ್ಯಕ್ ಪ್ರಣಮ್ಯ ಜಿನಪಾದ ಯುಗಂ ಯುಗಾದ ವಾಲಂಬನಂ ಭವ ಜಲೆ ಪತತಾಂ ಜನಾನಾಂ. कि भव जले पतताಂ ಜನಾನಾಂ, कि ಭವ ಜಲದಲ್ಲಿ, ಭವ ಸಮುದ್ರದಲ್ಲಿ ಮುಳುಗೋಗಿರುವಂತಹ ಜನಾನಾಂ, ಜನರಿಗೆ ವಾಲಂಬನಂ, ಆಲಂಬನ, ಸಹಾಯ ಸ್ವರೂಪ ಇದ್ದಾರೆ. ಇದರಲ್ಲಿ ಮಾನತುಂಗ ಸ್ವಾಮಿ ಸ್ತುತಿ ಮಾಡೋ ಉದ್ದೇಶ ಹೇಳ್ಬಿಟ್ರು. ನಾವು ಅರ್ಥ ಮಾಡ್ಕೊಂಡ್ರೆ. ಇಲ್ಲ ಅಂದ್ರೆ ಭಕ್ತಾಮೃತ ಹೆಸರಲ್ಲಿ आप समझो कभी कभी तो लगता है कि और क्या क्या देखना बाकी है. भक्तामृत ಹೆಸರಲ್ಲಿ लोगों ने मंत्र यंत्र बना दिए. भाई ಯಾವ ಮಾನತುಂಗ ಸ್ವಾಮಿಗೆ ಬಂಧನ ಆಗಿತ್ತು ಅವರೇ ಹೇಳ್ತಾ ಇಲ್ಲ, हमने मंत्र यंत्र बना दिए. और जर्मनी में, इटली में लोग कहते हैं कि ये ಔಷಧಿ है. ಒಂದೊಂದು ಪದ್ಯ ಮಾಡಿದ್ರೆ ಇಂತಿಂತ ರೋಗ दूर ಆಗುತ್ತೆ. भले आदमी सब हॉस्पिटल सब बंद कर दो, फिर क्या जरूरत है? ಯಾವ ಸ್ತುತಿ ನನ್ನ ಆತ್ಮೋನ್ನತಿ ಮಾಡಲಿಕ್ಕೆ ಕಾರಣ ಇತ್ತು, ಯಾವುದು ನನ್ನ ಆತ್ಮ ಕಲ್ಯಾಣ ಮಾಡಲಿಕ್ಕೆ ಕಾರಣ ಇತ್ತು, ನನ್ನ ಜ್ಞಾನವನ್ನ ಸಮೃದ್ಧಗೊಳಿಸಲಿಕ್ಕೆ ಕಾರಣ ಇತ್ತು, ನನ್ನನ್ನ ನಿಸ್ವಾರ್ಥ ಭಕ್ತನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು,
ಆ ಸ್ತುತಿಯನ್ನ ಮತ್ತಷ್ಟು ದೊಡ್ಡ ಭಿಕ್ಷುಕ ಆಗ್ಲಿಕ್ಕೆ ಬಳಸ್ತಾ ಇದ್ದೇವೆ ನಾವು. अच्छा बोलो, देने वाला अच्छा कि लेने वाला अच्छा? कौन अच्छा? हाँ? तो कौन बनना है? देने वाले बनना है कि लेने वाले बनना है? बोलो क्या करें? जब तक दोनों नहीं छोड़ सके तो एक तो चुनोगे ना, तो किसको चुनोगे? तो भाई भक्त लेने वाला नहीं होता, लेने वाला तो भिखारी होता है. ಶಬ್ದ ಕಠೋರ ಅನಿಸ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಬೈ ಪಾಶ್ಚಾತ್ಯದಿಂದ ವಿದೇಶದಿಂದ ತಂತ್ರಜ್ಞಾನ ತಗೊಂಡ್ಬರ್ತಾ ಇದೀವಿ, ಓಕೆ, वहां से अध्यात्म नहीं लेना. उनको अध्यात्मದ ABCD ಬರೋದಿಲ್ಲ, वहां से ले आते. ऐसा नहीं है. ಯಾವ ಭಕ್ತಾಂಬರ ಸ್ತೋತ್ರ ಇದೆ ಅದು ಭಕ್ತಿ ಮಾಡೋದನ್ನ ಕಲಿಸ್ತಾ ಇದೆ. ಮತ್ತೆ ಅದರ ಮೊದಲನೇ ಶಬ್ದ ಇದೆ ಭಕ್ತ ವೋ ಜೋ ಅಮರ है. क्या ಭಕ್ತ ಯಾರು? ಯಾರು ಅಮರ ಇದ್ದಾನೆ ಅವನು ಭಕ್ತ. अमर माने जो दृष्टि में मुक्त हो चुका वही भक्त है. जो मुक्त नहीं वो भक्ति कहां से करेगा? वो तो भी गुलाम है. बोलो, सीप होता है ना, तो सीप में ಏನಂತಾರೆ ಚಿಪ್ಪು, ಕಪ್ಪೆ ಚಿಪ್ಪು, उसमें ಯಾವ ಒಂದು ನೀರಿನ ಹನಿ ಬೀಳುತ್ತೆ ಅದು ಮುತ್ತಾಗುತ್ತೆ. तो स्वाति ಮುತ್ತಿನ ಅದೇ ಬೀಳಬೇಕಂತ ಏನಿಲ್ಲ, उसमें कोयला भी डाल दो ना, ಅದರಲ್ಲಿ ನೀನ್ ಕಲ್ಲಿದ್ಲ ಹಾಕಿದ್ರೂ ಮುತ್ತಾಗುತ್ತೆ. ಆ ಕಪ್ಪೆ ಚಿಪ್ಪು ಒಳಗಡೆ, ಆ ಕಪ್ಪೆ ಚಿಪ್ಪೆ ಜೀವ ಆಕ್ಚುಲಿ. ಆ ಜೀವಕ್ಕೆ ಇಚ್ಚಿಂಗ್ ಶುರು ಆಗುತ್ತೆ ಒಳಗಡೆ. तो ಬಾಡಿಯಿಂದ ಒಂದು ದ್ರವ ಬಿಡುತ್ತೆ, ಅದು ಆ ದ್ರವನೇ ಏನಾಗ್ಬಿಡುತ್ತೆ? ಮುತ್ತಾಗ್ಬಿಡುತ್ತೆ. तो कुछ भी डाल दो ना उसमें, वो क्या होगा? वो मोती बन जाएगा. तो भाई ಅರ್ಹಂತ ಪರಮೇಷ್ಠಿಯ ಯಾವ ಭಕ್ತಿ ಇದೆ, ಆ ಭಕ್ತಿಯಲ್ಲಿ ಇಷ್ಟು ಶಕ್ತಿ ಇಲ್ಲ. बोलो, कितना बड़ा भिखारी भी हो वो मुक्त हो जाता है. ये भगवान की भक्ति की अतिशयता है. तो ಮೊದಲನೇ ಶಬ್ದನೇ ಏನು ಹೇಳುತ್ತೆ कि ಭಕ್ತ ವಹಿ जो ಮುಕ್ತ है. ಯಾರು ಮುಕ್ತ ಇಲ್ಲ ಅವನಿಗೆ ಭಕ್ತಿ ಬರೋದಿಲ್ಲ. ಇನ್ನು ಅದು ಎಲ್ಲಿ ಕಾಣಿಸುತ್ತೆ? देखो ಮುಂದಿನ ವಾಕ್ಯ ಏನ್ ಹೇಳ್ತಾರೆ? प्रणत मौलि मणि प्रभाणम. क्या अर्थ है इसका? बहुत सुंदर अर्थ है कि ಭಗವಂತನ ಆ ಚರಣ ಕಮಲಗಳ ಉಗುರುಗಳಲ್ಲಿ ಯಾವ ಶಕ್ತಿ ಇದೆ? ಬೆಳಕು. ಔದಾರಿಕ ಶರೀರೇನ. तो ಮೊದಲನೇ ಪ್ರಾರಂಭದಲ್ಲಿ ಧರ್ಮ ಮಾಡ್ಲಿಕ್ಕೆ ಯಾವ ವ್ಯಕ್ತಿ ಬಂದಿದ್ದಾನೆ ಅವನಿಗೇನ್ ಹೇಳ್ತಾ ಇದ್ದಾರೆ कि ಭಗವಂತನ ಶರೀರದಲ್ಲಿ ಎಂತಹ ಪ್ರಕಾಶ ಇದೆ ಅಂದ್ರೆ कि ಚಕ್ರವರ್ತಿ, ರಾಜ, ಮಹಾರಾಜ, ದೇವತೆಗಳ ಮುಕುಟಗಳು ಅಲ್ಲಿ ನತಮಸ್ತಕಾಗಿವೆ, ಬಾಗಿವೆ. ಮತ್ತು ಆ ಮುಕುಟದಲ್ಲಿರುವಂತಹ ಮಣಿಗಳ ಪ್ರಕಾಶ ಎಷ್ಟು? ವಜ್ರ ವೈಡೂರ್ಯಗಳದ್ದು. बोले ಆ ಮಣಿಗಳ ಪ್ರಕಾಶ ಭಗವಂತನ ಪಾದಗಳಿಂದ ಮತ್ತಷ್ಟು ಜಾಸ್ತಿ ಆಗುತ್ತಾ ಇದೆ. ಬಾತ್ ವಜ್ರವನ್ನ ಸೂರ್ಯನ ಬೆಳಕಿಗೆ ಇಟ್ರೆ ಏನಾಗುತ್ತೆ? ಏನಾಗುತ್ತೆ? ಮತ್ತಷ್ಟು ಹೊಳೆಯುತ್ತೆ ವಜ್ರ. समझ आ रहा है? मोती को सूरज के सामने रखेंगे तो क्या होगा? बोल और चमकेगी ना, ज्यादा चमकना होता है. क्यों? बोले मोती से भी ज्यादा प्रकाश सूर्य में है. ऐसे ಈ ರತ್ನ ವೈಡೂರ್ಯಗಳಿಗಿಂತನೂ ಪ್ರಕಾಶ ಆ ಅರ್ಹಂತರ ಪಾದಗಳಲ್ಲಿದೆ. तो इसका अर्थ क्या हुआ?
इसका अर्थ ये है कि ಸಮೋ ಶರಣದಲ್ಲಿ महाज्ञानी महापंडित गणधर परमेष्टि से लेकर के सौधर्मेंद्र तक ಎಲ್ಲರೂ ಬಂದು ಕೂತಿದ್ದಾರೆ. महाज्ञानी महापंडित सब बैठे, ಎಲ್ಲರೂ ಕೂತಿದ್ದಾರೆ. ಎಲ್ಲರಲ್ಲೂ ಜ್ಞಾನ ಇದೆ. समझ आ रहा है? ये प्रकाश का अर्थ होता है ज्ञान. प्रकाश माने प्रकाश ಅಂದ್ರೆ ಜ್ಞಾನ. तो ज्ञान ಅಂತೂ ಎಲ್ಲರಲ್ಲೂ ಇದೆ. है कि नहीं है? बोलो, किसमें ज्ञान नहीं है? सब में ज्ञान है. तो ಯಾವ ಜ್ಞಾನ ಇದೆ ಆ ಜ್ಞಾನ ಅರ್ಹಂತರ ಹತ್ತಿರ ಬಂದ್ರೆ ಮತ್ತಷ್ಟು ಪ್ರಕಾಶಿತ ಆಗುತ್ತೆ. ಎಷ್ಟು ಪ್ರಕಾಶಿತ ಆಗುತ್ತೆ? बोले ಅರ್ಹಂತ ಪರಮೇಷ್ಠಿ ಸಮೋ ಶರಣ में है और ಅರ್ಹಂತ ಪರಮೇಷ್ಠಿಯ ಸಾನ್ನಿಧ್ಯದಲ್ಲಿ ಎಷ್ಟೋ ಜೀವಿಗಳಿಗೆ ಮುಕ್ತಿ ಆಗ್ಬಿಡುತ್ತೆ. बोले इस काल में ಎಲ್ಲರಿಗಿಂತ ಮೊದಲು ಭಗವಂತರಾಗಿದ್ದ ಯಾರು? इस काल में सबसे पहले भगवान कौन हुए? युगम युगादा ಆದಿನಾಥ ಸ್ವಾಮಿ. ಈ ಭವದಲ್ಲಿ ಮೊಟ್ಟ ಮೊದಲ ಭಗವಂತ ಆಗಿದ್ದ ಯಾರು? आदिनाथ स्वामी है ना, पता है ना सबको. ಮೊದಲನೇ ತೀರ್ಥಂಕರ ಯಾರು? तो कंफ्यूजन है कुछ नहीं है ना. तो ಮೊದಲನೇ ಭಗವಂತ ಆಗಿದ್ದು ಆದಿನಾಥ ಸ್ವಾಮಿ. ಆದ್ರೆ ಭಗವಂತ ಆದ ನಂತರ बोलो ಮೋಕ್ಷಕ್ಕೆ ಯಾರು ಹೋದ್ರು ಮೊದಲು? अनंतवीर मोक्ष गए. बोलो बाहुबली ಭರತ್ ಯಾವಾಗ देखो ಕೇವಲ ಜ್ಞಾನ ಆಗತ್ತೆ ಆದಿನಾಥ ಸ್ವಾಮಿಗೆ. तो ಅವರ ಮೊದಲನೇ ಶ್ರೋತೃ ಯಾರು? ಭರತ ಚಕ್ರವರ್ತಿ. ಭರತ ಚಕ್ರವರ್ತಿ 3 ಸಂದೇಶಗಳು ಬರುತ್ತೆ. ಈ ಕಡೆ ಚಕ್ರರತ್ನ ಪ್ರಾಪ್ತಿ, ಈ ಕಡೆ ಪುತ್ರ ರತ್ನ ಪ್ರಾಪ್ತಿ, ಈ ಕಡೆ ಆದಿನಾಥ ಸ್ವಾಮಿಗೆ ಕೇವಲ ಜ್ಞಾನ ಆಗಿದೆ. तो ಮೊದಲು ಬಂದು ಕೇವಲ ಜ್ಞಾನ ಪೂಜೆ ಮಾಡ್ತಾನೆ ಮೊದಲನೇ ಶ್ರಾವಕ. ಅದಾದ್ಮೇಲೆ 60,000 ವರ್ಷ ದಿಗ್ವಿಜಯಕ್ಕೆ ಹೊರಟು ಬಿಡ್ತಾನೆ. ಅದಾದ ನಂತರ ಯಾವಾಗ ಪುರಪ್ರವೇಶ ಆಗುತ್ತೆ ಆಗ ಚಕ್ರರತ್ನ ನಿಲ್ಲುತ್ತೆ, ಆಗ ಭರತ ಬಾಹುಬಲಿ ಯುದ್ಧ ನಡೆಯುತ್ತೆ. तो ಇಷ್ಟು ದಿನನೂ ಸಮೋಷಣ ನಡೀತಾನೆ ಇದೆ. ಅಂದ್ರೆ ಏ 66,000 ವರ್ಷಗಳವರೆಗೆ ಸಮೋಷಣ ನಡೀತಾನೆ ಇದೆ. ಚಕ್ರವರ್ತಿನೂ ಬಂದಿಲ್ಲ, ಬಾಹುಬಲಿನೂ ಬಂದಿಲ್ಲ. ಆದ್ರೆ ಎಷ್ಟೋ ಜೀವಿಗಳು ಅಲ್ಲಿ ತಮ್ಮ ಕಲ್ಯಾಣವನ್ನ ಮಾಡಿಕೊಂಡು ಸಮ್ಯಕ್ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೋತಾ ಇದೆ. इसको बोलते उद्योतकम. उद्योत उद्योत ಮನೆ ಪ್ರಗಟ ಹೋನ, ಪ್ರಗಟ ಮಾಡ್ಕೋತವೆ ಜೀವಿಗಳು. ಯಾವುದರಿಂದ? ಕೆ ಅರ್ಹಂತರ ಕೇವಲ ಜ್ಞಾನದಿಂದ ನಮ್ಮಲ್ಲಿ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಆದರೆ ಅದಕ್ಕೇನಂತಾರೆ? ಉದ್ಯೋತಕಂ. ಪ್ರಭಾಣಾಂ ಉದ್ಯೋತಕಂ. ಪ್ರಭಾ ಅಂದ್ರೆ ಪ್ರಭೆ ಅಂದ್ರೆ ಜ್ಞಾನ. ಜ್ಞಾನವನ್ನ ಪ್ರಕಟಪಡಿಸ್ಕೋತಾರೆ, ಸಮ್ಯಕ್ ಜ್ಞಾನ ಆಗುತ್ತೆ. ಇದು ನಿಜವಾದ ಪ್ರಕಾಶ ಇದೆ ಜೀವನದಲ್ಲಿ. ನಿಜವಾದ ಪ್ರಕಾಶ, ನಿಜವಾದ ಬೆಳಕು ಯಾವುದು? ಸಮ್ಯಕ್ ಜ್ಞಾನ. तो ಆ ಅರ್ಹಂತರ ಸಾನ್ನಿಧ್ಯದಲ್ಲಿ ಬಂದಂತಹ ಜೀವಿಗೆ ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಗುತ್ತೆ. ಓಹೋ, ಆ ಕೇವಲ ಜ್ಞಾನ, ಆ भव्य जिनमूर्ति, विचार तो करो. साक्षात समो शरण में बैठे ಮಹಾವೀರ ಸ್ವಾಮಿ ಸಮೋ ಶರಣದಲ್ಲಿ 66 ದಿನಗಳಿಂದ ಉಪದೇಶ ಹೊರಡಿಲ್ಲ. ಆದ್ರೆ ಒಬ್ಬ ಶ್ರಾವಕನು ಕಮ್ಮಿ ಆಗಿಲ್ಲ. ಕ್ಯಾ एक भी श्रावक कम नहीं हुआ. ಒಬ್ಬ ಶ್ರಾವಕನು ಕಮ್ಮಿ ಆಗಲಿಲ್ಲ. ಉಪದೇಶ ಹೊರಡ್ತಾ ಇಲ್ಲ. ಆದ್ರೆ ದಿನಾ ಶ್ರಾವಕರು ಬರ್ತಾ ಇದ್ದಾರೆ. मूछ वाले भी और पूछ वाले भी दोनों आते थे. क्या तो ಏನ್ ನಡೀತಾ ಇದೆ? बोले ಅರ್ಹಂತರ ಜಿನಬಿಂಬನೇ ಸಾಕು ಉಪದೇಶ ತಗೊಳ್ಳಿಕ್ಕೆ. तो ಆ ಜಿನಬಿಂಬವನ್ನ ನೋಡಿನೇ ಉಪದೇಶ ತಗೋತಾ ಇದ್ರು. ಇದಕ್ಕೇನಂತಾರೆ? ಉದ್ಯೋತಕಂ. तो ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾಣಾಂ ಉದ್ಯೋತಕಂ. ಇದರ ಅರ್ಥ ಏನು? कि सामान्य अर्थ तो अर्थ ಮಾಡ್ಕೊಂಡ್ವಿ. विशेष अर्थ ये कि अरहंत परमेष्टि के पाद मूल में जो शरण में आता है उसको सम्यक ज्ञान मिलता है. ಅವನಿಗೆ
सम्यक ज्ञान प्राप्तियाಗುತ್ತೆ. भाई सम्यक ज्ञान प्राप्तियाದರೆ जीवन वैसे भी मुक्त हो गया, वो मुक्त हो गया. ಯಾವ ಜೀವ ಮುಕ್ತ ಆಗಿದ್ದಾನೆ ಅವನಿಗೇನ್ ಬೇಕಾಗಿದೆ? ಜೀವನದಿಂದನೇ ಮುಕ್ತ ಆದ್ಮೇಲೆ ಇನ್ನೇನ್ ಬೇಕಾಗಿದೆ? ಸೋಚೋತಸೆ ये ಭಕ್ತಿ है, ನಿಜವಾದ ಭಕ್ತಿ ಇದೆ ಅದು. तो ಮಾನತ ಸ್ವಾಮಿ ಯಾಕೆ ಭಕ್ತಿ ಮಾಡ್ತಾ ಇದ್ದಾರೆ? ಅರ್ಹಂತರ ಭಕ್ತಿಯಿಂದ ಸಮ್ಯಕ್ ಜ್ಞಾನ ಪ್ರಾಪ್ತಿಯಾಗುತ್ತೆ, ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ, ಜೀವನದಿಂದ ಮುಕ್ತಿ ಸಿಗುತ್ತೆ. ಅದಕ್ಕೆ ಭಕ್ತಿ ಮಾಡ್ತಾ ಇದ್ದೀವಿ. ಮತ್ತೆ ಯಾಕೆ ಮಾಡ್ತಾ ಇದ್ದೀನಿ? ಉದ್ಯೋತಕಂ ದಲಿತ ಪಾಪ ತಮೋವಿತಾನಂ. ಈ ಪಾಪ ಸಮೂಹ ಅಂದ್ರೆ ಏನು? ಪಾಪ ಸಮೂಹ ಮಾನೆ ಪಾಪಮಯ ಜೀವನ. ಯಾರ ಜೀವನದಲ್ಲಿ ಪಾಪವನ್ನು ಬಿಟ್ಟೇನೂ ಇಲ್ಲ ಅಂತಹ ಜೀವನಕ್ಕಂತಾರೆ ತಮೋವಿತಾನಂ. ಎಲ್ಲೂ ಪ್ರಕಾಶ ಇಲ್ಲ, ಎಲ್ಲೂ ಬೆಳಕಿಲ್ಲ, ಅಂಧಕಾರವೇ ಅಂಧಕಾರ ಇದೆ, ಅಜ್ಞಾನವೇ ಅಜ್ಞಾನ ಇದೆ. ಅಜ್ಞಾನ इज इक्वल टू पाप. ಅಜ್ಞಾನ ಮಾನೆ ಹೋತಾ ಹೈ ಪಾಪ. ಜಿನ ಧರ್ಮದಲ್ಲಿ ಅಜ್ಞಾನಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. अज्ञान सबसे बड़ा पाप है, जिसको मिथ्यात्व भी कहते हैं. ये सबसे बड़ा पाप, अपराध. तो कहते ತಮೋವಿತಾನಂ. ಯಾರ ಜೀವನದಲ್ಲಿ ಪಾಪವೆಂಬ ಅಂಧಕಾರ ಇದೆ, ಎಲ್ಲೂ ಬೆಳಕು ಕಾಣ್ತಾ ಇಲ್ಲ, ಅಂತಹ ಪಾಪ ಅಂಧಕಾರವನ್ನ ನಾಶ ಮಾಡಿಬಿಡ್ತಾರೆ. ಯಾರು? ಅರ್ಹಂತ ಪರಮೇಶ್ವರ. ದಲಿತ ಪಾಪ ತಮೋವಿತಾನಂ. ಪಾಪ ಅಂದ್ರೆ ಅಜ್ಞಾನ ಅನ್ನುವಂತಹ ಅಂಧಕಾರವನ್ನ ನಾಶ ಮಾಡಿಬಿಡ್ತಾರೆ. ಪ್ರಕಾಶನೇ ಪ್ರಕಾಶ ಇದೆ. ಭಕ್ತ ವಿಚಾರ ತಗೋರು, ಅಂತಹ ಭಕ್ತನ ಜೀವನದಲ್ಲಿ ನಿಜವಾದ ಭಕ್ತಿ ಪ್ರಕಟ ಆಗುತ್ತೆ. ಆ ಭಕ್ತ ಏನ್ ಹೇಳ್ತಾ ಇದ್ದಾನೆ? ಕಿ ಯಾವ ಈ ಭಕ್ತಿ ಇದೆ, ಈ ಭಕ್ತಿ ಮಾಡಲಿಕ್ಕೆ ನಾನು ಸಮ್ಯಕ್ ಪ್ರಣಮ್ಯ, ಸಮ್ಯಕ್ ಪ್ರಕಾರವಾಗಿ ನಮಸ್ಕಾರ ಮಾಡ್ತೀನಿ. ಸಮ್ಯಕ್ ಪ್ರಕಾರವಾಗಿ ನಮಸ್ಕಾರ ಮಾಡಿ ಏನ್ ಮಾಡ್ತೀನಿ? ಸಮ್ಯಕ್ ಪ್ರಣಮ್ಯ ಜಿನ ಪಾದ ಯುಗಂ ಯುಗಾದ ಆಲಂಬನಂ ಭವಜಲೆ ಪತತಾಂ ಜನಾನಾಂ. ಅಲ್ಲಿ ಯಾಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ? ಯಾಕೆ ಭಕ್ತಿ ಮಾಡ್ತಾ ಇದ್ದೀನಿ? ಬೋಲೆ ನಾನು ಭವವೆಂಬ ದೊಡ್ಡ ಸಾಗರದಲ್ಲಿ ಮುಳುಗ್ತಾ ಇದ್ದೀನಿ. ವಿಚಾರ ಕರು, ಸಮುದ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಒಂದೇ ಒಂದು ಲೈಫ್ ಜಾಕೆಟ್ ಇದೆ, ಏನೂ ಇಲ್ಲ. ಸಮುದ್ರದ ಮಧ್ಯದಲ್ಲಿ ಮುಳುಗ್ತಾ ಇದ್ದೀವಿ. तो ಜಾಕೆಟ್ ಅನ್ನ ಬಿಟ್ಕೊಡ್ತೀವೇನು? ಸುಮ್ಮನೆ. तो ಯಾವ ಜೀವ ಭವ ಸಮುದ್ರದಲ್ಲಿ ಮುಳುಗುತ್ತಾ ಇದೆ ಅವನಿಗೆ ಆಶ್ರಯ ಅಂತೂ ಒಂದು ಜಿನನ ಭಕ್ತಿ ಇದೆ. ಮುಕ್ತ ಪುರುಷನ ಭಕ್ತಿ ಒಂದೇ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಕ್ಯಾ? ಮುಕ್ತ ಪುರುಷನ ಭಕ್ತಿನೇ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇದೆ. तो ಯಾರು ಮುಳುಗುತ್ತಾ ಇದ್ದಾನೆ ಅವನಿಗೆ ಮಾತ್ರ ಆಲಂಬನ ಇದೆ, ಭಕ್ತಿ. ಅದಕ್ಕೆ ಹೇಳ್ತಾ ಇದ್ದಾರೆ ಆಲಂಬನಂ ಭವಜಲೆ ಪತತಾಂ ಜನಾನಾಂ. ಭವಜಲದಲ್ಲಿ ಮುಳುಗುತ್ತಾ ಇರೋ ಜೀವಿಗಳಿಗೆ ಇದು ಆಶ್ರಯ ಇದೆ. ಯಾವ ತರ ವೃದ್ಧನಿಗೆ ನಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೋಲು ಆಶ್ರಯ ಇದೆ, ಹಾಗೆ ಅರ್ಹಂತರ ಭಕ್ತಿ ಭವಜಲದಲ್ಲಿ ಮುಳುಗುತ್ತಾ ಇದ್ರೆ ಮುಂದೆ ಸಾಗಲಿಕ್ಕೆ ಆಶ್ರಯ ಇದೆ. ಲೇಕಿನ್ वो लाठी चलाती है क्या? वो लाठी चलाती नहीं. ಆ ಕೋಲು ವೃದ್ಧನನ್ನ ನಡೆಸೋದಿಲ್ಲ, ತಾನಾಗಿಯೇ ತಾನು ನಡೆದ್ರೆ ಸಹಾಯ ಮಾಡುತ್ತೆ. ಭರಪೂರ್ ಸುಖಿ ಕರ್ ದೋಗೆ ತುಮ್ ಯಹ ಸೋಚೆ ಸನ್ಮುಖ ಖಡಾ ರಹಾ. ಯಾ ಜಿನೇಂದ್ರ ಭಗವಂತನ ಮುಂದೆ ನಿಂತಿದ್ದಾನೆ. ಏನಕ್ಕೆ? ಕಿ ಭಗವಂತ ನೀನ್ ಸುಖಿ ಮಾಡ್ತೀಯ ಅಂತ. ನೈ, ನಿನಗೆ ಕೋಲನ್ನ ಹಿಡ್ಕೊಂಡು ನಡಿಬೇಕಿದೆ. ನೀನು ನಡೀದ್ರೆ ನಿನಗೆ ಸುಖ ಸಿಗುತ್ತೆ. ಹಂಗೆ ಹೇಳ್ತಾ ಇದ್ರೆ ಆಲಂಬನ. ಆಲಂಬನ ಅಂದ್ರೆ ಏನು? ಒಳ್ಳೆ ಸಹಾಯ. ಸಹಾಯ ಯಾರಿಗಾಗುತ್ತೆ?
ಯಾರು ತಾನಾಗಿಯೇ ತಾನು ನಡೀತಾನೆ ಅವನಿಗೆ ಸಹಾಯ ಆಗುತ್ತೆ. ಇದರ ಅರ್ಥ ಇದೆ ಆಲಂಬನ. तो सम्यक प्रणम्य जिन पाद ಪಾದಗಳಿಗೆ ಇಷ್ಟ್ಯಾಕೆ ಮಹತ್ವ ಕೊಟ್ಟಿದ್ದಾರೆ ನಮಗೆ ಅರ್ಥ ಆಗ್ಲಿಲ್ಲ. ಸ್ತುತಿಯಲ್ಲಿರುವಂತಹ ಪ್ರತಿಯೊಂದು ಶಬ್ದ ಪ್ರತೀಕಾತ್ಮಕ ಇರುತ್ತೆ. ಸ್ತುತಿ ಭಕ್ತಿ ಇದೇ ತರ ಮಾಡ್ತಾರೆ. ಇದೇನಿರುತ್ತೆ, ಇದು ಪ್ರತೀಕಾತ್ಮಕ ಇರುತ್ತೆ. तो जिन पाद, जिनेन्द्रರ ಪಾದ ಕಮಲಗಳು ಅಂದ್ರೆ ಏನು? पाद किसके प्रतीक है? पाद प्रतीक है चारित्र का. चरण चारित्र के प्रतीक होते हैं. तो चारित्र ಅಂದ್ರೆ ಏನು? ಚಾರಿತ್ರ ಅಂದ್ರೆ ವಾಸ್ತವಿಕವಾಗಿ ಭಕ್ತಿ. ಭಕ್ತಿ किसको कहते हैं? ಭಕ್ತಿ ಅಂದ್ರೆ ಯಾವ ನಮ್ಮ ಮನಸ್ಸಿದೆ ಅದು ಸತತವಾಗಿ ಒಂದೇ ವಿಷಯದಲ್ಲಿ ತಲ್ಲೀನ ಇದೆ. ಏನು ಕೆಲಸ ಮಾಡ್ತಾ ಇದ್ರು ಮನಸ್ಸು ಅಲ್ಲೇ ಇದೆ. ಸಂಸಾರದ ಎಲ್ಲಾ ಕೆಲಸ ಮಾಡ್ತಾ ಇದ್ರು ಮನಸ್ಸೆಲ್ಲಿದೆ? कि ಮನಸ್ಸು ಮಾತ್ರ ಆ ಮುಕ್ತ ಪುರುಷನಲ್ಲಿಯೇ ಇದೆ. ಇದಕ್ಕೇನಂತಾರೆ? ಭಕ್ತಿ. ಭಕ್ತಿ ಮಾನೆ ಹೋತಾ ಹೈ ಏಕ ಚಿತ್ತ. ವಹಿ ಜಿನೇಂದ್ರರ ಪಾದಗಳು ಅದನ್ನೇ ಹೇಳುತ್ತೆ. ಜಿನ ಪಾದ देखा ना, ಶಾಯಿಕ ಸಮ್ಯಕ್ತು ಯಾವಾಗ ಆಗುತ್ತೆ? ಯಾವಾಗ ಅರ್ಹಂತರ ಚರಣ ಕಮಲಗಳ ಸಾನ್ನಿಧ್ಯ ಸಿಗುತ್ತೆ. ಅರ್ಹಂತರ ಪಾದ ಮೂಲಗಳ ಸಾನ್ನಿಧ್ಯ ಯಾಕೆ? ಬೋಲೆ ಪಾದ ಮೂಲ ಸತತ ಏಕಾಗ್ರತೆಯ ಪ್ರತೀಕ ಇದೆ, ಚಾರಿತ್ರದ ಪ್ರತೀಕ ಇದೆ. ಯಾರಿಗೆ ಚರಣ ಸಿಕ್ಕಿದೆ ಇದರ ಅರ್ಥ ಅವನ ಚಿತ್ತ, ಅವನ ವಿಚಾರ, ಅವನ ಗಮನ ಬೇರೆ ಎಲ್ಲಿಗೂ ಹೋಗೋದಿಲ್ಲ. अरहंत के पाद मूल में जाते हैं, इसका अर्थ मुझे और कुछ ख्याल में नहीं आता. ನನಗೆ ಬೇರೆ ಯಾವುದು ಮಹತ್ವ ಅನ್ಸೋದಿಲ್ಲ. ಇದು ಪಾದ. ಅದಕ್ಕೋಸ್ಕರ ಚರಣ ಪಾದ ಈ ಶಬ್ದಗಳು ಭಕ್ತಿಯಲ್ಲಿ ಜಾಸ್ತಿ ಬರುತ್ತೆ. ಇದರ ಅರ್ಥ ಏಕಾಗ್ರತೆ. ಇದೇ ಭಕ್ತಿ ಇದೆ, ಇಸಿಗೂ ಭಕ್ತಿ कहते हैं. नहीं तो भाई ಭಕ್ತಿಯಲ್ಲಿ ಭಾವನೆಗಳ ಪ್ರಾಧಾನ್ಯತೆ, ಭಕ್ತಿಗಳಲ್ಲಿ ಭಾವನೆಗಳ ಪ್ರಧಾನತೆ ಇದೆ. ಯಾವ ರೀತಿ ವಿಚಾರ ಕರೋ, ಅರ್ಹಂತ ಪರಮೇಷ್ಠಿಯನ್ನ ನಮ್ಮ ಮನಸ್ಸಲ್ಲಿ ನಾವು ಸ್ಥಾಪನೆ ಮಾಡ್ಕೊಂಡ್ಬಿಟ್ರೆ ಇನ್ನು ಪಾಪ ಭಾವ ಬರ್ಲಿಕ್ಕೆ ಸಾಧ್ಯ ಇದೆಯೇನು? विचार करो, मंदिर में बैठे, अभी मंदिर में बैठे, कोई अपशब्द बोल सकता है? ಯಾರಾದ್ರೂ ಅಪಶಬ್ದ ಬೈಗಳು ಹೇಳ್ಬೋದು, ಹೇಳೋ ಧೈರ್ಯ ಬರುತ್ತೆ? ಬರೋದಿಲ್ಲ. ಯಾಕೆ? ಜಿನ ಮಂದಿರದಲ್ಲಿ ಕೂತಿದ್ದೀವಿ. ತೋಲೆ ಯಾರ ಮನಸ್ಸಲ್ಲಿ ಅರ್ಹಂತರು ವಿರಾಜಮಾನ ಆಗಿದ್ದಾರೆ ಅವನು ಪಾಪ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? वो पाप कैसे करेगा? तो पाप ಎರಡು ಪ್ರಕಾರದ್ದು. एक पहले से किया हुआ, ಮೊದಲೇ ಮಾಡಿರೋ ಪಾಪ. ಇನ್ನೊಂದು ಪಾಪ ಇವಾಗ ಮಾಡ್ತಾ ಇರೋದು. ಹೇಳ್ತಾರೆ ತಮೋವಿತಾನಾಂ, ಹಿಂದೆ ಮಾಡಿರೋ ಪಾಪ ಮತ್ತು ಇವಾಗ ಮಾಡ್ತಾ ಇರೋ ಪಾಪ, ಇದೆರಡೂ ಅರ್ಹಂತರ ಭಕ್ತಿಯಿಂದ ನಾಶ ಆಗುತ್ತೆ. ನಾಶ ಹೆಂಗಾಗುತ್ತೆ? बोले ಭಕ್ತಿಯಿಂದ ಜ್ಞಾನ ಪ್ರಾಪ್ತಿ ಆಗುತ್ತೆ, ಮತ್ತೆ ಜ್ಞಾನದಿಂದ ಅಜ್ಞಾನ ದೂರ ಆಗುತ್ತೆ. ಅಜ್ಞಾನಕ್ಕೆ ಪಾಪ ಅಂತ ಕರೀತಾರೆ. ದ್ರವ್ಯ ಸಂಗ್ರಹ ಓದುವಾಗ ನೇಮಿಚಂದ್ರ ಸ್ವಾಮಿ ಏನ್ ಹೇಳ್ತಾರೆ? ಒಲೆ ಧ್ಯಾನ ಮಾಡೋದು ಬೇಕಾಗಿಲ್ಲ, ಧ್ಯಾನದ ಪ್ರಯತ್ನ ಬೇಕಾಗಿಲ್ಲ. ಯಾರಿಗೆ ಸಮ್ಯಕ್ ಜ್ಞಾನ ಆಗುತ್ತೆ ಅವನಿಗೆ ನಿಯಮದಿಂದ ಜ್ಞಾನ ಆಗುತ್ತೆ, ಧ್ಯಾನ ಆಗುತ್ತೆ. ಯಾರಿಗೆ ಸಮ್ಯಕ್ ಜ್ಞಾನ ಪ್ರಕಟ ಆಗುತ್ತೆ ಅವನಿಗೆ ಸಹಜವಾಗಿಯೇ ಧ್ಯಾನ ಆಗುತ್ತೆ. ಮತ್ತೆ ಯಾರು ಅಜ್ಞಾನದಲ್ಲಿದ್ದಾನೆ ಅವನು ಶತ ಪ್ರಯತ್ನ ಮಾಡಿದ್ರು ಧ್ಯಾನ ಆಗೋದಿಲ್ಲ. उसको ध्यान नहीं होता.
तो ಪಾಪ ನಾಶ ಆಗ್ಲಿಕ್ಕೆ ಸಮ್ಯ ಜ್ಞಾನ ಅವಶ್ಯಕ ಇದೆ. ಸಮ್ಯ ಜ್ಞಾನ ಅರ್ಹಂತರ ಭಕ್ತಿಯಿಂದ ಸಿಗುತ್ತೆ. ಇದು ಸ್ವಲ್ಪ ಎಲ್ಲರಿಗೂ ಗಮನಕ್ಕೆ ಬರ್ತಾ ಇದೆ. ಅರ್ಹಂತರ ಯಾವ ಈ ಸಮೋಸರಣದ ವೈಭವ ಇದೆ, ಈ ವೈಭವದ ಮಧ್ಯದಲ್ಲೂ ನಾವೇನ್ ನೋಡೋದಿದೆ? ಅರ್ಹಂತರ ಸ್ವರೂಪ. ಅಷ್ಟು ದ್ರವ್ಯಗಳಿದೆ, ಛತ್ರ ಚವರ ಭಾಮಂಡಲ ಇದೆ. ಛತ್ರ ಚವರ ಭಾಮಂಡಲ ಅಷ್ಟು ದ್ರವ್ಯ, ಇದರಲ್ಲೆಲ್ಲ ಏನ್ ನೋಡೋದಿದೆ? ಸರಸ ಸುಂದರ ಈ ದ್ರವ್ಯಗಳೆಲ್ಲ ಇದೆಯಲ್ಲ. ಮನೆಯಲ್ಲಿ ಅಕ್ಕಿ ನೋಡಿದ್ರೆ ಏನನ್ಸುತ್ತೆ? ಮನೆಯಲ್ಲಿ घर में चावल देखो तो क्या ख्याल में आता है? भूख लगती है, कुछ बना के खाने का मन करता है. तो जिन मंदिरದಲ್ಲಿ ಅಕ್ಕಿ ನೋಡಿದ್ರೆ ಏನು ನೆನಪಿಗೆ ಬರಬೇಕು? क्या यहाँ क्या यहाँ तो अक्षत है ना, अक्की अल्ल अक्षत. तो अक्षत माने क्या? बोले इन सब को देखते हुए ಇದೆಲ್ಲ ಕಾಣಿಸ್ತಾ ಇಲ್ಲ. ಯಾರು ಕಾಣಿಸ್ತಾ ಇದ್ದಾರೆ? ಅರ್ಹಂತ. तब भक्ति हुई. ಅದನ್ನ ಬಿಟ್ಟು ಭಿಕ್ಷುಕನಾಗಿ ಇಲ್ಲಿ ಬಂದು ಬೇಡ್ತಾ ಇದ್ರೆ, ಭಿಕಾರಿಯಾಗಿದ್ರೆ, कहते तो हो तीन लोक के नाथ, त्रिलोक चूड़ामणि, ಮೂರು ಲೋಕದ ಪರಮೇಶ್ವರ ಅಂತೀಯ. ಮತ್ತೆ ಅವನಿಗೆ ಏನೇನ್ ಕೆಲಸ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? क्या क्या काम कराओगे भगवंत से? बताओ तो सही, कौन कौन सा काम करे तुम्हें? ಒಂದೊಂದು ಭಕ್ತಾಂಬರ ಪದ್ಯದಿಂದ ಒಂದೊಂದು ಕಾರ್ಯಸಿದ್ಧಿ. तो ಏನೇನು ಸಾಧನೆ ಮಾಡ್ಲಿಕ್ಕೆ ಹೊರಟಿದೀವಿ ನಾವು? मुझे पिछले साल एक व्यक्ति मिले, बोले ಕೈಯಲ್ಲಿ ನೀರು ತಗೊಳ್ಳೋದು, ಒಂದು ಪದ್ಯ ಪಾಠ ಮಾಡೋದು, ಮತ್ತೆ ನೀರು ಕುಡಿದು ಬಿಡೋದು, तो सब रोग दूर हो जाएंगे. ये इसके लिए ಭಕ್ತಿ थी. ಭಕ್ತಾಂಬರದ ಮೊದಲನೆಯ ಪದ್ಯನೇ ಎಷ್ಟು ಸುಂದರ ಇದೆ ಬೋಲೋ. ಇದರಲ್ಲಿ ಎಲ್ಲಿ ನಮಗೆ ಪ್ರಾರ್ಥನೆ, ಆಸೆ, ಕಾಮನೆ ಎಲ್ಲಿ ಕಾಣಿಸ್ತಾ ಇದೆ? ಕೈ ಕಾಮನಾ ದಿಖ ರही है. कामना है भी तो ज्ञान प्राप्ति की. ಏನಾದ್ರೂ ಕಾಮನೆ ಕಾಣಿಸ್ತಾ ಇದ್ರೆ ಅದು ಪಾಪ ನಾಶ ಮಾಡೋದು, ಈ ಭವ ಸಮುದ್ರವನ್ನ ಪಾರ ಮಾಡೋದು, ಈ ಕಾಮನೆ. तब लो लीन रहो प्रभु जब लो पाया न मुक्ति पद मैंने. ಮುಕ್ತಿ ಒಂದೇ ಅಭಿಲಾಷೆ ಇದೆ. ಈ ಯಾವ ವಿಷಯ ಇದೆ ಇದು ಮೂಲದಲ್ಲಿ ನಮಗೆ ಅರ್ಥ ಆಗಬೇಕಿದೆ. ಇಲ್ಲ ಅಂದ್ರೆ ಈ ಪ್ರಾತಿಹಾರ್ಯ, ಸಿಂಹಾಸನ, ದೊಡ್ಡ ಜಿನ ಮಂದಿರ ಇದನ್ನೆಲ್ಲ ನಾವು ಅರ್ಹಂತ ಅಂತ ಅನ್ಕೊಂಡ್ಬಿಟ್ರೆ, ಬಂಗಾರದ ಸಿಂಹಾಸನ ಅರ್ಹಂತರಿಗೆ. ಅರ್ಹಂತರ ಅಂದ್ರೆ ಬಂಗಾರ ಸಿಂಹಾಸನ ಅನ್ಕೊಂಡ್ಬಿಡ್ತಾನೆ ಅವನು. ಈಗ ಬಂಗಾರದ ಸಿಂಹಾಸನ ಏನು, ಜನ ಬಂಗಾರದ ಗಾಡಿಗಳೇ ಮಾಡಿಸ್ಕೊತಾ ಇದ್ದಾರೆ. तो फिर उन्हीं को तुम पूजने लग जाओगे. ಅವ್ರಗಳನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀಯ ನೀನು, ಬೆಳ್ಳಿ ಬಂಗಾರಕ್ಕೆ ನಮಸ್ಕಾರ ಮಾಡಿದ್ರೆ. ದೇವಾಗಮ ಸ್ತೋತ್ರ ಓದಿದ್ವಲ್ಲ ನಾವೆಲ್ಲರೂ. ದೇವಾಗಮನ ಭೋಯಾನ ಚಾಮರಾದಿ ವಿಭೂತಯ ಮಾಯಾ ವಿಶ್ವಪಿ ದೃಶ್ಯಂತೆ. ಈ ಛತ್ರ ಚವರ ಭಾಮಂಡಲ, ಈ ವಜ್ರ ವೈಡೂರ್ಯ, ಸೋನಾ ಚಾಂದಿ ಬೋಲೆ ಮಾಯಾಚಾರಿ ಜೀವಿಗಳಲ್ಲೂ ಕಾಣಿಸುತ್ತೆ. ಸಮಂತ ಭದ್ರ ಸ್ವಾಮಿ ಕೇತೆ ಇದಂತೂ ಮಾಯಾಚಾರಿ ಸಂಸಾರಿ ಜೀವಿಗಳಲ್ಲೂ ಕಾಣಿಸುತ್ತೆ. ಇದನ್ನ ನೋಡಿ ನಾನು ನಿಮಗೆ ನಮಸ್ಕಾರ ಮಾಡ್ತಾ ಇಲ್ಲ. ಕ್ಯಾ ಇದನ್ನೆಲ್ಲ ನೋಡಿ ನಮಸ್ಕಾರ ಮಾಡ್ತಿಲ್ಲ ನಾನು. ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೆಳ್ಳಿ ಬಂಗಾರ ಅರ್ಹಂತರಲ್ಲಿ? ಈ ಭಕ್ತಿಯೇ. ಅದನ್ನ ಬಿಟ್ಟು ಕಾಮನೆ ಬೋಲೆ ಇದರಿಂದ ಕ್ಯಾನ್ಸರ್ ದೂರ ಆಗುತ್ತೆ, ಇದರಿಂದ एग्जाम में फर्स्ट रैंक बरते. सच सच बताओ भक्तामर का पाठ किस लिए करते हैं? सच सच बताओ. ಯಾದಕ್ಕೋಸ್ಕರ ಪಾಠ ಮಾಡ್ತೀವಿ?
विघ्न दूर करने के लिए, है ना। अच्छा, विघ्न नहीं हो तो क्या करे फिर? तो नहीं पढ़े। विचार तो करो ना, विघ्न नहीं है, सब ठीक चल रहा है मामला। कभी कभी होता तो है, 2 दिन 4 दिन तो कम से कम थोड़ा सुकून मिलता है, उतना भी नहीं मिलते तो सब दीक्षा ले लेते। तो 1-2 ದಿನ ಯಾವಾಗ ಸಮಾಧಾನ ಸಿಕ್ಕಿರುತ್ತೆ ಅವಾಗ ಏನ್ ಮಾಡೋದು? आप छोड़ो, आप कौन सा भक्तांबर, सब मजे में चल रहा है। क्यों? ಭಕ್ತಾಂಬರ ಅಂತೂ ಕಷ್ಟ ಬಂದಾಗ ಓದೋದಿರುತ್ತೆ, तो कष्ट ಇಲ್ಲದೆ ಇದ್ದಾಗ ಏನ್ ಮಾಡೋದು? ये नहीं है इसका अर्थ। एक एक पद्य मुझे तो कैसे मैं व्यक्त करूं, एक एक पद्य जीवन को बिल्कुल बदल सकता है। जो मुक्त वो भक्त। आ मुक्त पुरुषन मुंदे चक्रवर्ती, सौधर्मेंद्र, कुबेर सब नतमस्तक है। इसका अर्थ 3 ಲೋಕ ತಲೆಬಾಗಿದೆ। ಯಾವುದಕ್ಕೆ? ಕೇವಲ ಜ್ಞಾನಕ್ಕೆ। ಕೇವಲ ಜ್ಞಾನ ಹೆಂಗಿದೆ? कि ಕೇವಲ ಜ್ಞಾನ ಮೋಹ ರಾಗ ದ್ವೇಷದಿಂದ ರಹಿತ ಇದೆ। कि ನೀನು ಪ್ರಶಂಸೆ ಮಾಡಿದ್ರು ಆನಂದ ಇಲ್ಲ, ನೀನು ನಿಂದನೆ ಮಾಡಿದ್ರು ದುಃಖ ಇಲ್ಲ। ये ಅರ್ಹಂತ, इसको कहते हैं ಅರ್ಹಂತ। ಇದಕ್ಕೆ ಹೇಳ್ತಾರೆ ಸಮ್ಯಕ್ ಜ್ಞಾನ। ಸಮ್ಯಕ್ ಜ್ಞಾನ ಅಂದ್ರೆ ಎಲ್ಲಿ ಯಾವುದೇ ವಿಷಯದಿಂದ ನನಗೆ ಪರಿಣಾಮ ಬೀರೋದಿಲ್ಲ, वो ಸಮ್ಯಕ್ ಜ್ಞಾನ। ಎಲ್ಲಿವರೆಗೆ ನನ್ನ ಮೇಲೆ ಪರಿಣಾಮ ಬೀರುತ್ತೆ वो ಮಿಥ್ಯಾ ಜ್ಞಾನ है। ಅರ್ಥ ಆಗ್ತಿದೆ? ಪರಿಣಾಮ ಬೀರ್ತಾ ಇದ್ರೆ ಅದು ಮಿಥ್ಯಾ ಜ್ಞಾನ ಇದೆ। तो ಬಂಧನಗಳಿಂದ ಮುಕ್ತ ಆಗ್ಲಿಕ್ಕೆ ಭಕ್ತಿ ಮಾಡೋದಿಲ್ಲ, ಜೀವನದಿಂದನೇ ಮುಕ್ತ ಆಗ್ಲಿಕ್ಕೆ ಭಕ್ತಿ ಮಾಡೋದಿದೆ। ಕ್ಯೂಂಕಿ ಒಂದು ಬಂಧನ ದೂರ ಆದ್ರೆ ಇನ್ನೊಂದು ಬಂಧನ ಬರುತ್ತೆ। एक बंधन सबको पता है ना, ಒಂದು ಸಮಸ್ಯೆ दूर आदरे जीवनದಲ್ಲಿ ಏನಾಗುತ್ತೆ? ये भ्रम है जीव को, हम सबको भ्रम है ये। हम क्या सोचते? ಒಂದು ಸಮಸ್ಯೆ दूर ಆಗ್ಬಿಟ್ರೆ ನೆಮ್ಮದಿ ಸಿಕ್ಬಿಡುತ್ತೆ। नहीं नहीं, ಒಂದು ಸಮಸ್ಯೆ दूर ಆದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಬರುತ್ತೆ। ಇದು ನಿಶ್ಚಿತ ನಿಯಮ ಇದೆ, संसार का नियम है ये, बिल्कुल नियम। ಚಿಕ್ಕ ರೋಗ ದೂರ ಆಯ್ತು ಅಂದ್ರೆ ದೊಡ್ಡ ರೋಗ ಬರುತ್ತೆ। क्या समझ में आ रहा है? सच है कि नहीं बोलो, है ना? सबको पता है। ಒಂದು ಸಮಸ್ಯೆ ದೂರ ಆಯ್ತು ಅಂದ್ರೆ 10 ಸಮಸ್ಯೆಗಳು ಬರುತ್ತೆ। 10 ಸಮಸ್ಯೆ ದೂರ ಮಾಡೋದು ಅಂದ್ರೆ 100 ಸಮಸ್ಯೆ ಬರುತ್ತೆ। 100 ಸಮಸ್ಯೆ ದೂರ ಮಾಡೋದಂದ್ರೆ 1000 ಬರುತ್ತೆ। ಮರಣದ ಅಂತಿಮ ಸಮಯದವರೆಗೂ ಸಮಸ್ಯೆಗಳನ್ನ ದೂರ ಮಾಡೋದ್ರಲ್ಲೇ ಇರ್ತಾನೆ ಅವನು, ಮತ್ ಸಮಯ ಹೊರಟೋಗ್ಬಿಡುತ್ತೆ। तो ಭಕ್ತ ಆಗೋದು ಯಾವಾಗ ಹಾಗಾದ್ರೆ? ಮೊನ್ನೆ ಯಾವ ಸಮಯದಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ ಆಗ್ಲೇ ಮುಕ್ತ ಇದ್ದಾನೆ। भक्ति करना नहीं आया हमको। अरहंत की भक्ति में आप पढ़ो समंतभद्र स्वामी को, आद्य ಸ್ತುತಿಕಾರ है वो। ಅರಹಂತರ ಭಕ್ತಿ ಮಾಡೋದನ್ನ ಕಲ್ತು ಬಿಟ್ರೆ ಪ್ರಪಂಚ ಮರೆತೋಗ್ಬಿಡುತ್ತೆ। ನಮ್ಮ ಪ್ರಶ್ನೆ ಏನಿರುತ್ತೆ? ಅರಹಂತರಂತೂ ಏನೂ ಕೊಡೋದಿಲ್ಲ, ಏನ್ ಭಕ್ತಿ ಮಾಡೋದು? क्या भक्ति करे? ये हमारा प्रश्न है, क्योंकि अरहंतर स्वरूपने ತಿಳ್ಕೊಂಡಿಲ್ಲ ನಾವು। भाई ಈ ಸಂಸಾರ ವೈಭವ ಅಂತೂ ಸಹಜವಾಗಿ ಸಿಗುತ್ತೆ। जैसे बोलते हैं ना, ಕೃಷಿ ಮಾಡಿದ್ರೆ ಭತ್ತ ಬೆಳೆದ್ರೆ ಭತ್ತದ ಜೊತೆ ಹೊಟ್ಟೆ ಸಿಗುತ್ತೆ, तो ಹೊಟ್ಟೆಗೋಸ್ಕರ ಕೃಷಿ ಮಾಡೋದಿದೆಯೇನು? ಮರದ ಹತ್ತಿರ ಹಣ್ಣು ಕೀಳಕ್ ಹೋದ್ರೆ ಆ ಮರದ ಜೊತೆಗೆ ನೆರಳು ಸಿಗುತ್ತೆ, ಬೋನಸ್ है। ಅರ್ಥ ಆಗ್ತಿದೆ? ಹಣ್ಣು ತಗೊಳಕ್ ಹೋದ್ರೆ ನೆರಳು ಸಿಗುತ್ತೆ। ವರಮೃತೈಹಿ ಪದಂ ದೈವಂ ನಾವೃತೈವೃತ ನಾರಕಂ। तो भक्ति ಮಾಡ್ತಾ ಇದ್ರೆ सातिशय पुण्य का बंध होता है।
ऐसा हो नहीं सकता कि जिनेंद्र के सच्चा भक्त हो और उसका दुख निवारण ना हो सके, ऐसा नहीं होता। लेकिन भक्त कभी दुख निवारण के लिए भक्ति नहीं करता। क्या ಭಕ್ತ ಯಾವತ್ತು ದುಃಖ ನಿವಾರಣೆಗೋಸ್ಕರ ಭಕ್ತಿ ಮಾಡೋದಿಲ್ಲ, ಯಾಕಂದ್ರೆ ಅವನು ಸಮ್ಯಕ್ ಜ್ಞಾನಿ ಇದ್ದಾನೆ. ಸಮ್ಯಕ್ ಪ್ರಣಮ್ಯ ಸಮ್ಯಕ್ ಪ್ರಕಾರವಾಗಿ ಪ್ರಣಾಮ ಮಾಡಿ. ಸಮ್ಯಕ್ ಪ್ರಕಾರವಾಗಿ ಹೆಂಗ್ ಪ್ರಣಾಮ ಮಾಡೋದು? ಸಾಷ್ಟಾಂಗ ಮಾಡೋದು, ದಂಡವತ್ ಮಾಡೋದು, ಹೆಂಗ್ ಮಾಡೋದು? ಸಾಮಾನ್ಯ ನಮಸ್ಕಾರ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಈಗ. ಎದ್ದು ನಿಂತಲ್ಲೇ ನಮಸ್ಕಾರ ಮಾಡಿ ಓಡ್ಬಿಡ್ತಾನೆ. ಸ್ವಲ್ಪ ಸೊಂಟ ನೋವಿದೆ, ಬಗ್ಗಕ್ಕಾಗೋದಿಲ್ಲ. ಬಾಕಿ ಕಡೆ ಎಲ್ಲ ಬಗ್ತಾನೆ, ಇಲ್ಲಿ ಬಗ್ಗೋದಿಲ್ಲ. फिर क्या प्रणाम करेंगे, क्या भक्ति करेंगे? जीवन तो फिर वैसे भी नरक है, इतने सारे बंधनों में. साष्टांग नमस्कार ये अहोभाग्य है. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಅನುಭವಕ್ಕೆ ಬರುತ್ತೆ, ಆದ್ರೆ ಅರ್ಹಂತರ ದರ್ಶನ, ಈ ಭಕ್ತಾಮರದಂತಹ ಕಾವ್ಯ ಓದಕ್ ಸಿಗೋದು, ಈ ಮಹಾ 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 पुण्य का उदय है. अपने आप को चक्रवर्ती समझो कि ಭಕ್ತಾಂಬರ ಸ್ತೋತ್ರ ಓದ್ಲಿಕ್ಕೆ ಸಿಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಈ ಭಕ್ತಿಯೇ. ಆ ದೃಷ್ಟಿಯಿಂದ ಭಕ್ತಿ ಮಾಡೋದಿದೆ. ಸಮಯ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಒಂದೊಂದು ಪದ್ಯ ನಾವು ಚರ್ಚೆ ಮಾಡಕ್ ಕೂತ್ರೆ ಅಗಾಧೆ कितनी चर्चा करें. लेकिन ಈ ಭಕ್ತಾಂಬರ ಸ್ತೋತ್ರದ ಆಧಾರದಿಂದ ನಾವು ಭಕ್ತರಾಗೋದನ್ನ ಕಲಿಯೋದಿದೆ. ಭಕ್ತರಾದ್ವಿ ಅಂದ್ರೆ ಸಮ್ಯಕ್ ಜ್ಞಾನನೂ ಸಿಗುತ್ತೆ, ಧ್ಯಾನನೂ ಆಗುತ್ತೆ. ಆಗಿದೆ ವಿಷಯ.